ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20ನೇ ತಾರೀಕು ಮಾರ್ಚ್ 2025 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಪಾಲ್ಗುಣ ಮಾಸ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಅನುರಾಧ ನಕ್ಷತ್ರ, ವಜ್ರಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 10 ಗಂಟೆ 27 ನಿಮಿಷದಿಂದ 11 ಗಂಟೆ 16 ನಿಮಿಷದವರೆಗೂ. ಹಾಗೆಯೇ ಮಧ್ಯಾಹ್ನ 3 ಗಂಟೆ 18 ನಿಮಿಷದಿಂದ 4 ಗಂಟೆ 6 ನಿಮಿಷ ಸಂಜೆಯವರೆಗೂ ಇರ್ತಕ್ಕಂಥ ಈ ಸಮಯ ತೊಂದರೆ, ಕಂಟಕ, ಬಾಧಕ, ಮನೋಭ್ರಾಂತಿ ಅನ್ನತಕ್ಕಂಥದ್ದು ಹೇಳ್ತವೆ. ಎಚ್ಚರಿಕೆ ಮಕ್ಕಳೇ, ಎಚ್ಚರಿಕೆ. ನೋಡಿ, ಮೊದಲು ಮಾನವನಾಗು ಅಂತ ಹೇಳ್ತಾರೆ. ಮನುಷ್ಯತ್ವ, ಮಾಧವ ಸ್ಥಿತಿ ಅಂತ ವಿವೇಕಾನಂದರನ್ನ ಒಮ್ಮೆ ಯಾರೋ ಕೇಳಿದ್ರೆ ಅಂತ. ಆವಾಗಲೂ ನಿಮ್ಮ ಧರ್ಮ ದೊಡ್ಡದು, ನಿಮ್ಮ ಧರ್ಮ ದೊಡ್ಡದು, ನಿಮ್ಮ ಸನಾತನ ಧರ್ಮ ದೊಡ್ಡದು, ನಿಮ್ಮ ದೇಶ ದೊಡ್ಡದು, ನಿಮ್ಮ ದೇಶದ ಆ ಒಂದು ವೃತ್ತಿಪರತೆ ದೊಡ್ಡದು, ಧರ್ಮ ಪದ್ಧತಿ ದೊಡ್ಡದು, ಇದೆಲ್ಲ ಹೇಳ್ತೀರಲ್ವಾ. ಬೇರೆ ಧರ್ಮದಲ್ಲಿ ಇಲ್ವಾ? ಹಾಗೆ ಹೀಗೆ ಅಂತ ಅಲ್ಲೊಂದು ಚಕಮಕಿ ಅಂತ. ಎಷ್ಟಾದರೂ ಮಾಧವ ಸ್ಥಾಯಿಗೆ ಬಂದಿರೋ ಮಹಾಗುರು ಅದು. ಮಾಧವ ಸ್ಥಾಯಿ ತುಂಬ ಅದ್ಭುತವಾಗಿ ಹೇಳ್ತಾರೆ. ನಾನು ಯಾರ ಧರ್ಮವನ್ನು ಇಲ್ಲಿ ಮಾತಾಡ್ತಿಲ್ಲ, ಕೆಳಗಡೆ ಹಾಕಿ ಎತ್ತರಕ್ಕೆ ನನ್ನ ಧರ್ಮ ದೊಡ್ಡದು ಅಂತ. ಆದರೆ ಅಲ್ಲೊಂದು ಭಾವಾರ್ಥಗಳನ್ನು ಅರ್ಥ ಮಾಡಿಸುವುದಷ್ಟೇ ನನ್ನ ಪ್ರಯತ್ನ. ದಯಮಾಡಿ ಕ್ಷಮಿಸಿ. ಕೆಲವರು ಇದನ್ನೇ ಬೇಗ ಮನಸ್ಸಿಗೆ ತಗೋಬಿಡ್ತಾರೆ. ಇವತ್ತು ಮಾಧ್ಯಮ ಅನ್ನೋದು ಒಂದು ರೀತಿ ತಮ್ಮ ಅಸಹನೆ, ಬೇರೆ ರೀತಿಯ ಕೋಪ, ಸಿಟ್ಟು, ಭಾವೋದ್ವೇಗಕ್ಕೆ ಒಳಗಾಗಿ ಬೇಗ ಪ್ರಚೋದನೆಯಾಗಿ ತುಂಬ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥದ್ದು ಜಾಸ್ತಿ. ನಾನು ಯಾರನ್ನೂ ಕಿಂಚಿತ್ ಪಡಿಸುವುದು ನನ್ನ ಉದ್ದೇಶವಲ್ಲ. ಇದೊಂದು ಇವತ್ತು ನಡೆಯುತ್ತಿರತಕ್ಕಂಥ ಈ ಒಂದು ಸಮಾಜದಲ್ಲಿ ನಡೆಯುತ್ತಿರತಕ್ಕಂಥ ಒಂದು ಅರ್ಥ ಅನರ್ಥ ಅಪಾರ್ಥಗಳಿಗೆ ಸಂಕೇತವಾಗಿ ಹೇಳ್ತಾರೆ. ಆಕೆ ಹೇಳ್ತಾರೆ ತುಂಬ ಅದ್ಭುತವಾಗಿ. ನಿಜವೇ ಕೂಡ ಅದು ಯೋಚಿಸಿ ನೋಡಿ. ನಿಮ್ಮ ಧರ್ಮ ಮುಖ್ಯವಾಗಿ ನೀನು ಕ್ರಿಶ್ಚಿಯನ್ ಆಗು ಅಂತ ಬೈಬಲ್ ಹೇಳುತ್ತೆ. ಬೈಬಲ್ ಓದಿದ್ರೆ ನೀನು ಕ್ರಿಶ್ಚಿಯಾನಿಟಿ ಇಸ್ ದ ಬೆಸ್ಟ್, ನೀನು ಅದಕ್ಕೆ ಬದಲಾಗು, ಅದಕ್ಕೆ ಸರೆಂಡರ್ ಆಗು ಅಂತ ಹೇಳುತ್ತೆ ನಿನ್ನ ಧರ್ಮ. ನೀವು ನೋಡಿ, ಕೆಲವರು ಧರ್ಮ ಪ್ರಚಾರಕರು ಇವತ್ತು ಮಾಡ್ತಿರ್ತಾರೆ, ನಮ್ಮ ಧರ್ಮವೇ ದೊಡ್ಡದು, ನಮ್ಮ ಧರ್ಮವೇ ದೊಡ್ಡದು, ಇನ್ನು ಫಾಲೋ ಮಾಡು. ಇನ್ನೊಂದು 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 ಇನ್ನೊಂದು. ನೀವು ಕೇರಳ ಕಡೆ ಹೋದರೆ ನೀವಲ್ಲಿ ನೋಡಬೇಕು. ಯಾಕಂದರೆ ಅದು ಮಸಾಲೆ ಪದಾರ್ಥಗಳ ಒಂದು ನಾಡು. ಎಲ್ಲರೂ ಬಂದವರೇ, ಅರಬ್ಬರಿಂದ ಹಿಡಿದು ಫ್ರೆಂಚರಿಂದ ಹಿಡಿದು ಎಲ್ಲ ಬಂದವರು. ಬರೋದು ಬಂದರು, ಇಲ್ಲದ ಆಮಿಷಗಳನ್ನು ಒಡ್ಡಿ ನೀವು ಹೋದರೆ ಒಂದು ಕಡೆ ಚರ್ಚ್ಗಳ ಬೀಡು, ಒಂದು ಕಡೆ ಮಸೀದಿಗಳ ಬೀಡು, ಇನ್ನೊಂದು ಕಡೆ ಆಲಯಗಳ ಬೀಡು. ಎಲ್ಲರೂ ತುಂಬ ಸಮನ್ವತೆಯಿಂದ ತುಂಬ ಒಂದು ಇಕ್ಕಟ್ಟಿನ ರಾಜ್ಯ ಅದು, ನೀವು ನಂಬೋಲ್ಲ. ಆದರೆ ನನ್ನ ಗುರುಗಳ ಊರು ತುಂಬ ಗರ್ವದಿಂದ ಗೌರವದಿಂದ ಹೇಳ್ತಾನೆ, ಅಂಥದ್ದೊಂದು ಕಿತ್ತಾಟ ನಾನು ನೋಡಿಲ್ಲ ಮಕ್ಕಳೇ. ತುಂಬ ಸಹಬಾಳ್ವೆ ಸಮಬಾಳ್ವೆಯಿಂದ ಬದುಕ್ತಿರ್ತಕ್ಕಂಥವು. ಧರ್ಮದ ಚೌಕಟ್ಟನ್ನು ಮೀರದೆ ಇದೆ. ಅವರವರ ನಂಬಿಕೆ ದೊಡ್ಡದು. ಆದರೆ ಬೈಬಲ್ ಹೇಳುತ್ತೆ ನೀನು ಕ್ರಿಶ್ಚಿಯನ್ ಆಗು ಅಂತ. ನಮ್ಮ ಧರ್ಮ ದೊಡ್ಡದು. ಕುರಾನ್ ಹೇಳುತ್ತೆ ನೀನು ಮುಸ್ಲಿಮನಾಗು ಅಂತ ಹೇಳುತ್ತೆ. ನಮ್ಮ ಧರ್ಮ ದೊಡ್ಡದು, ಅದನ್ನು ಫಾಲೋ ಮಾಡು. ಅಲ್ಲ ಸರ್ವಾಂತರ್ಯಾಮಿ ಅನ್ನತಕ್ಕಂಥದ್ದು ರೀತಿ. ನಿಜವೇ ಅವರ ನಂಬಿಕೆ ದೊಡ್ಡದು, ಖಂಡಿತ ದೊಡ್ಡದು.
ಕುರಾನ್ ಹೇಳಿದ್ರಲ್ಲಿ ತಪ್ಪಿಲ್ಲ, ಬೈಬಲ್ ಹೇಳಿದ್ರಲ್ಲಿ ತಪ್ಪೇ ಇಲ್ಲ ಮಕ್ಕಳೇ. ಸತ್ಯವನ್ನೇ ಹೇಳ್ತಿದ್ದಾನೆ. ಯಾಕಂದರೆ ನನಗೆ ಮಿತ್ರರಿದ್ದಾರೆ, ತುಂಬ ಅವರ ಜೊತೆ ವ್ಯವಹಾರಗಳಿದೆ, ವ್ಯಾಪಾರ ಸಂಬಂಧಗಳಿದೆ, ಅದಕ್ಕೂ ಮೀರಿದಂಥ ಒಂದು ಆತ್ಮೀಯತೆಯ ಸಂಬಂಧಗಳಿದ್ದಾವೆ. ಒಂದು ರೀತಿ ತುಂಬ ಒಂದು ಗೆಳೆತನವಿದೆ. ಮುಗ್ಧ ಗೆಳೆತನವನ್ನು ಇವತ್ತಿಗೂ ನಿಭಾಯಿಸ್ಕೊಂಡು ಬಂದಿದ್ದೇವೆ, ಎಲ್ಲೂ ಎಲ್ಲೇ ಮೀರದ ಹಾಗೆ. ನಿಜವೇ ಕುರಾನ್ ಹೇಳುತ್ತೆ, ನೀನು ಬದುಕು ಕಟ್ಟಬೇಕು ಅಂದರೆ ನೀನು ಮುಸ್ಲಿಮನಾಗು, ಅಲ್ಲಾ ಸಬ್ಕ ಮಾಲೀಕ್ ಹೈ ಅಂತ ಹೇಳುತ್ತೆ. ಆದರೆ ನಮ್ಮ ಭಗವದ್ಗೀತೆ ಏನು ಹೇಳುತ್ತೆ ಗೊತ್ತಾ? ವಿವೇಕಾನಂದರು ತುಂಬ ಅದ್ಭುತವಾಗಿ ಹೇಳಿದೆ, ಹಿಂದೂ ಆಗು ಅಂತ ಹೇಳೋದೇ ಇಲ್ಲ, ನೀನು ಮೊದಲು ಮಾನವನಾಗು ಅಂತ ಹೇಳಿ, ಮನುಷ್ಯನಾಗಿ ಬದುಕೋ, ಮನುಷ್ಯನಾಗಿ ಬದುಕು. ಮನುಷ್ಯ ಸ್ಥಾಯಿಯಿಂದ ಮಂಗ ಆಗ್ಬಿಟ್ಟಿದ್ದಿ ನೀನು. ಮಂಗನ ಥರ ಯೋಚನೆ ಮಾಡ್ತೀವಿ. ಈ ಮಂಗ ಒಂದು ಮರದಿಂದ ಒಂದು ಮರಕ್ಕೆ ಹಾರ್ತಲೇ ಇರುತ್ತೆ ತನ್ನ ಬುದ್ಧಿ, ಒಂದು ಕಡೆ ನಿಂತ್ಕೊಳ್ಳಲ್ಲ. ಈಗ ನೀವು ಮಂಗಗಳು ಬರೋ ಕಾಯಿಲೆಗಳು ಒಂಥರ ವಿಚಿತ್ರವಾದ ಕಾಯಿಲೆಗಳು ಬರುತ್ತೆ, ಯಾಕಂದರೆ ವಿಚಿತ್ರವಾಗಿ ಆಡುತ್ತೆ ಅದು. ವಿಚಿತ್ರವಾದಂಥ ಅಭ್ಯಾಸಗಳನ್ನೆಲ್ಲ ಇಟ್ಕೊಂಡಿದೆ ಅದು. ನಿಜ ಮಕ್ಕಳೇ, ಮನುಷ್ಯ ಮಂಗನ ಬುದ್ಧಿ. ಅದಕ್ಕೆ ವಿಚಿತ್ರವಾದ ಕಾಯಿಲೆಗಳೆಲ್ಲ ತುಂಬಿಸಿಟ್ಕೊಬಿಟ್ಟಿದ್ದೇವ. ಮುಖ್ಯವಾಗಿ 3 ತಂದಿಟ್ಕೊಬಿಟ್ಟಿದ್ದೇವೆ ಇವತ್ತು ಈ ನವ ಸಮಾಜಕ್ಕೆ. ಹತ್ಯೆ, ಆತ್ಮಹತ್ಯೆ ಇಲ್ಲ, ಮಾನಸಿಕ ಅಭದ್ರತೆ ಇಲ್ಲ, ದೈಹಿಕ ಅಭದ್ರತೆ, ಡಿಪ್ರೆಷನ್ ಇಲ್ಲ, ಫಿಸಿಕಲ್ ಡಿಸ್ಟ್ರಕ್ಷನ್. ಹೊಡೆದಾಕೋಬಿಟ್ಟಿದ್ದೀವಿ ದೇಹವನ್ನ, ಬಡ್ದಾಕೋಬಿಟ್ಟಿದ್ದೀವಿ ದೇಹವನ್ನ, ಚಾಕೋಬಿಟ್ಟಿದ್ದಾವೆ. ಇದು ಆಗಿರ್ತಕ್ಕಂಥದ್ದು. ನಮ್ಮ ಭಗವದ್ಗೀತೆ ಹೇಳ್ತಿರೋದು ಅದೇ, ಮಂಗನಿಂದ ಮಾನವನಾಗು, ನೀನು ಮನುಷ್ಯನಾಗು, ಮೊದಲು ಮನುಷ್ಯನಾಗಿ ಬದುಕು. ಇಲ್ಲದ್ದೆಲ್ಲ ಹುಡುಕಬೇಡ. ನಂದೇ ದೊಡ್ಡದು, ನಾನೇ ಸರಿ, ನನ್ನ ಚಿಂತನೆಯೇ ಸರಿ, ಎಲ್ಲರೊಂದಿಗೆ ಬೆರೆತು ಬಾಳು ಅಂತ ಹೇಳಿಕೊಡುವುದೇ, ಕೊಟ್ಟಿರುವುದೇ ನಮ್ಮ ಭಗವದ್ಗೀತೆ. ಮೊದಲು ಮನುಷ್ಯನಾಗು. ನಂದು ದೊಡ್ಡದು ಅಂತ ಹೋಗ್ಬೇಡ, ನಾನೇ ದೊಡ್ಡವನು ಅಂತ ಹೋಗ್ಬೇಡ. ನಿಮಗೆ ನಂಬಲ್ಲ ಮಕ್ಕಳೇ, ಯಾವ ದೇಶದಲ್ಲಿಯೂ, ಯಾವ ಖಂಡದಲ್ಲಿಯೂ, ಯಾವ ಧರ್ಮದಲ್ಲಿಯೂ ಇಲ್ಲದಂಥ ಒಂದು ಕರ್ಮ ಸಿದ್ಧಾಂತ ಇದೆ. ಅದಕ್ಕೆ ಆ ಕರ್ಮ ಸಿದ್ಧಾಂತವನ್ನೇ ಇವತ್ತು ಮರೆತು ಬಿಟ್ಟಿದ್ದೇವೆ. ತುಂಬ ಜನ ಮರೆತು ನಡ್ಕೊಳ್ಗೆ ಬಿಡ, ಅದನ್ನೇ ನಂಬುದು. ನಿಜ ಹೇಳ್ತಾನೆ, ಇಡೀ ವಿಶ್ವಕ್ಕೆ ಒಂದು ಕರ್ಮ ಸಿದ್ಧಾಂತ, ಕರ್ಮ ಫಲದಾತ. ನಮ್ಮ ಜೊತೆಲೇ ಒಂದು ಕ್ಲಾಸ್ಮೇಟ್ಸ್ ಜೊತೆಲೇ ಆಡ್ತಾ ಪಾಡ್ತಾ ಓದ್ತಾ ತಿಂತಾ ಒಂದೇ ತಟ್ಟೆ ಒಂದೇ ಪೆನ್ಸಿಲ್ ಹೀಗೆಲ್ಲ ಇದ್ವಿ. ಈಗ ಒಂದೇ ಕುಟುಂಬ ಇದ್ವಿ, ಅಣ್ಣ ತಮ್ಮ ಅಕ್ಕ ತಂಗಿ, ಯಾರಿಗೋ ಒಂದು ಸ್ಟಾರ್ ತಿರುಗಿಸ್ಬಿಡ್ತೀವಿ. ಅದೃಷ್ಟ ಅನ್ನತಕ್ಕಂಥದ್ದು. ಕರ್ಕೊಂಡು ಬಂದ ಅವನನ್ನ ಒಂದೊಳ್ಳೆ ಸ್ಥಾನ, ಗತ್ತು, ತೂಕ. ಏನೋ ನಿಮ್ಮಣ್ಣ ಹಂಗಿದ್ದಾನೆ, ನೀನೇನೋ ಬೇರೆ ದೇಶ ಭಾಷೆ ಆಲೋಚನೆ ಆದರೆ ಕತ್ತರಿಸಿ ಬಿಸಾಕುತ್ತದೆ, ಸಾಯಿಸ್ಬಿಡ್ಬೇಕು ಅನ್ಸುತ್ತೆ. ಅವ್ರು ಮಾಡ್ತಾರೆ ಅದು. ಇನ್ನೊಬ್ಬರನ್ನು ಹೇಳಲು ಬಿಡುವುದಿಲ್ಲ. ಅಮೇರಿಕನ್ ಮೆಂಟಾಲಿಟಿ, ಯುರೋಪಿಯನ್ ಮೆಂಟಾಲಿಟಿ, ತಮ್ಮ ಬುಡಕ್ಕೆ ತಾವೇ ನೀರಿಟ್ಕೋತಿದ್ದಾರೆ. ಈ ವಿಶ್ವಾವಸು ಸಂವತ್ಸರ ಅಮೇರಿಕ ಅಲ್ಲ, ಈ ವಿಶ್ವವನ್ನೇ ಗಡಗಡ ನಡಗಿಸಿಬಿಡುತ್ತೆ. ನಂಬಲ್ಲ. ಕಡಿಮೆ ಎಂದರು ಈ ಕ್ವಾರ್ಟರ್ 50,000 50,000ಕ್ಕೂ ಮೇಲ್ಪಟ್ಟು IT ಜಾಬ್ಸ್ ಬಿನ್ ಟೇಕನ್ ಔಟ್. ಹೌದು, ಅಮೆಜಾನ್ ಒಂದು ಕಡಿಮೆ ಅಂದ್ರೂ ಒಂದು 14,000 ಮ್ಯಾನೇಜರ್ಗಳನ್ನ ಕಿತ್ತು ಬಿಸಾಕಿದೆ. ಒಂದು IT ಕಂಪ್ನಿ ನೋಟಿಸ್ ಕೊಡುತ್ತೆ, ವಿ ಆರ್ ಶಟ್ಟಿಂಗ್ ಡೌನ್ ಫ್ರಮ್ ಟುಮಾರೋ, ಡನ್. ಸ್ಯಾಲ್ರಿ ಹೆಂಗೆ, ಫೈನಲ್ ಸೆಟಲ್ಮೆಂಟ್ ಹೆಂಗೆ, ಯಾರೂ ಇಲ್ಲ. 3,000 ಜನ ಬೀದಿಗೆ ಒಂದೇ ಬಾರಿಗೆ. ಬಹುದೊಡ್ಡ ಆರ್ಥಿಕ ದುಸ್ಥಿತಿಯನ್ನ ನೋಡತಕ್ಕಂಥದ್ದು. ಅದರ ಮೇಲೆ ಬರೆ ಅಂತ ನಮಗೆ ಬೇರೆ ಬೇರೆ ಟ್ಯಾಕ್ಸ್ಗಳು, ಪೆನಾಲ್ಟಿಗಳು. ಬಿ ರೆಡಿ. ಬಿಟ್ಟಿ ತಗೊಂಡ್ವಲ್ಲ ಸ್ವಾಮಿ, ನಾವು ಬಿಟ್ಟಿ ತೆಗೆದುಕೊಂಡು ಬಿಟ್ಟಿವಿ. ಅದಕ್ಕೆ ನಮ್ಮ ಭಗವದ್ಗೀತೆ ಹೇಳುತ್ತೆ, ಮೊದಲು ಮನುಷ್ಯನ. ನಾವು ಮನುಷ್ಯರಾಗ್ತಿಲ್ಲ ಮಕ್ಕಳೇ. ಇನ್ನೊಬ್ಬರನ್ನ ಆ ಒಂದು ಎತ್ತರಕ್ಕೆ ನಾವು ನೋಡ್ತಿಲ್ಲ. ಇನ್ನೊಬ್ಬರನ್ನ ಕರ್ಮ ಸಿದ್ಧಾಂತ ನಾವೇನ್ ಗೊತ್ತಾ, ಬಿಡೋ ನಮ್ಮ ಅಣ್ಣ ಪಡ್ಕೊಂಡು ಬಂದವನೇ, ನಮ್ಮ ಅಣ್ಣ, ನನ್ನ ತಮ್ಮ ಹಾಗೆ ಅನ್ನೋದು, ನಮ್ಮ ಅಣ್ಣನೂ ಹಾಗೆ ಅನ್ನೋದು. ಅವನು ಸ್ಟಾರ್ ಕಣವನು, ಅವ್ನು ಪಡ್ಕೊಂಡು ಬಂದಿರೋದು ಒಂದು ರಾಜಯೋಗ ಕಣೋ. ಇದು ಪರಮಾತಿ ಪರಮ ಸತ್ಯ. ನಿಮ್ಮ ಯೋಗಕ್ಕಿಂತಲ್ಲ, ನಿಮ್ಮ ಪ್ರೀತಿಗಿಂತಲ್ಲ ರಾಜಯೋಗ. ಯೋಚನೆ ಮಾಡಿ.
ಯಾರು ಪ್ರೀತಿಸಿದ್ದು, ಯಾರು ಆರಾಧಿಸಿದ್ದು, ಯಾರು ಕೊಡೋದು ಗೌರವ ನಿಮಗೆ ಗೊತ್ತಿಲ್ಲ ಮಕ್ಕಳೇ. ಹೇಳ, ನಾನು ಭರತ, ನೀವು ನನ್ನ ರಾಮ, ನಿಮ್ಮ ಪಾದಕ್ಕೆ ನನ್ನ ಶಿರಸ್ಸಿನ ಮೇಲೆ. ಈ ಸ್ಥಾನ ಇಲ್ಲಿ ನೀವು ಕುಳಿತಿರೋದು, ನಾನಲ್ಲ. ನಿಮಗಿಂತಲೂ ಭಯ ಪಡ್ತಾನೆ ನಿಮ್ಮ ಜೊತೆ ಮಾತಾಡೋ. ಇದು ನನ್ನ ರಾಮನ ಸ್ಥಾನ, ಇದು ನನ್ನ ದಾಶರಥಿ ಸ್ಥಾನ, ನನ್ನ ಪಟ್ಟಾಭಿರಾಮನ ಸ್ಥಾನ. ಈ ಪಾದಕ್ಕೆ ನಿಮ್ಮದು. ಅದನ್ನು ತಲೆ ಮೇಲೆ ಹೊತ್ಕೊಂಡು ನಡೀತಿದ್ದೇನೆ. ಅಷ್ಟು ಗೌರವ ಪ್ರೀತಿ ನನಗೆ ಕೊಟ್ಟಿದ್ದೀರಿ. ಅಷ್ಟು ಒಂದು ಕರ್ಮಫಲ ಸಿದ್ಧಾಂತ ಬಿಡ. ಏನೋ ಸ್ಟಾರ್ ಕಣೋ, ಅವ್ನು ಪಡ್ಕೊಂಡು ಬಂದಿದ್ದಾನೆ ಕಣೋ, ಹೀಗೆ ಹೇಳ್ತೀವಿ. ಯಾವ ದೇಶದಲ್ಲೂ ಇಂಥದ್ದೊಂದು ಕರ್ಮಫಲ ಸಿದ್ಧಾಂತ ಇಲ್ಲ. ದಂಗೆ ಎದ್ದು ಬಿಡ್ತಾರೆ ಅವರು. ಇನ್ನೊಬ್ಬ ಚೆನ್ನಾಗಿದ್ದಾನೆ ಅಂದ್ರೆ ಚುಚ್ಚು ಬಿಡ್ತಾರೆ, ಸಾಯಿಸ್ತಾರೆ. ಯುರೋಪಿಯನ್ ಮೆಂಟಾಲಿಟಿ, ಕಳ್ಳರ ಕುಂಪೆ. ನಮ್ಮ ಭರತ ಖಂಡದಲ್ಲಿಲ್ಲ. ವಿ ಬಿಲೀವ್ ಇನ್ ಕರ್ಮ, ವಿ ಲಿವ್ ವಿತ್ ದಿ ಕರ್ಮ. ಅವನ ಹಾಕಿದ ಆಜ್ಞೆ ಅಂತ ನಂಬ್ತೇವೆ ಭಗವಂತನ ಮೇಲೆ. ಇಟ್ಸ್ ನಾಟ್ ಮೈ ಡೆಸ್ಟಿನಿ ವಿಚ್ ಐ ಹ್ಯಾವ್ ಪ್ಲಾನ್ಡ್. ಹಾಗಾದ್ರೆ ವ್ಯಾಪಾರಕ್ಕೆ ಇಳಿದವರೆಲ್ಲ, ಹೋಟೆಲ್ ಇಟ್ಟವರೆಲ್ಲ ಎಲ್ಲೆಲ್ಲೋ ಎಲ್ಲರೂ ಸೂಪರ್ ಸ್ಟಾರ್ ಆಗ್ಬಿಡ್ಬೇಕೆ? ಎಷ್ಟು ಹೋಟೆಲ್ಗಳು ಮುಚ್ಚಿದಾವೆ ಗೊತ್ತಿದೆಯಾ? ಎಷ್ಟು ದಿನಸಿ ಅಂಗಡಿಗಳು ಮುಚ್ಚಿದಾವೆ ಗೊತ್ತಿದೆಯಾ? ಆ ಒಂದು ಬಿಗ್ ಬಜಾರ್ ನಂಬ್ತೀರಾ? ಟ್ರೇಡಿಂಗ್ನ ಎಕ್ಸ್ಪರ್ಟ್ ಜುನ್ಜುನ್ವಾಲಾ ಇಲ್ಲಿ ಮಕ್ಕಳೇ. ಅಂಬಾನಿ ಸ್ಟ್ರೋಕ್ ಹೊಡೆದ್ಬಿಟ್ಟಿತ್ತಲ್ಲ ಮಕ್ಕಳೇ. ಪೂರ್ಣ ಆತ್ಮ ಒಂದಷ್ಟು, ಕೊನೆಯ ಪ್ರಾಣ ತುಟುಕ್ತಾ ಇದೆ. ಮಹಾಮೃತ್ಯುಂಜಯ ಯಾಗ ಮಾಡಿಸಿದ್ರು, 108 ಕಳಶಗಳನ್ನ ಇಟ್ಟು. ಆಗಲಿಲ್ಲ. ಖಂಡಿತ ಅನುಭವಿಸೋಕ್ಕೂ ಪಡ್ಕೊಂಡು ಬರಬೇಕು. ನೀವು ನೋಡಿ, ಅಮಿತಾಬ್ ಬಚ್ಚನ್ ಈ ವಯಸ್ಸಿನಲ್ಲೂ ಹೆಚ್ಚು ಕಡಿಮೆ ಎಷ್ಟೋ ಟ್ಯಾಕ್ಸ್ ಕಟ್ತಾರೆ. ಈಸ್ ಅರ್ನ್ಡ್ ಮೋರ್ ದೆನ್ 350 ಕೋಟಿ. ನಂಬ್ತೀರಾ? 82ನೇ ವಯಸ್ಸಿನಲ್ಲಿ ಆತನ ಈ ಒಂದು ವರ್ಷದ ವರಮಾನ ಎಷ್ಟು ಗೊತ್ತಾ? 350 ಕೋಟಿ. ಶಾರುಖ್ ಖಾನ್ನ ಬೀಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾನೆ ಆ ಮನುಷ್ಯ. 82-83 ರಾಜ್ಯ. ವಾವ್, ವಾಟ್ ಯು ವಿಲ್ ಸೇ? ಏನು ಸಾಧ್ಯ? ಯಾರ ಆಜ್ಞೆಯಿಂದ ನಡೀತಿದೆ? ನಾವೇನು ಹೇಳ್ತೀವಿ ಗೊತ್ತಾ? ಪಡ್ಕೊಂಡು ಬಂದಿದ್ದಾನೋ ನೋಡಿ. ಆತನ ಮಗನಿಗೆ ಆಗಲಿಲ್ಲ, ಆತನ ಸೊಸೆ ಕೂಡ ಅಷ್ಟು ಟ್ಯಾಕ್ಸ್ ಕಟ್ಟಿಲ್ಲ, ಮಗಳಿಗೂ ಆಗಿಲ್ಲ, ಅಳಿಯನಿಗೂ ಆಗಿಲ್ಲ, ಸ್ವಂತ ಸೋದರನಿಗಾಗಿಲ್ಲ. ಇದೇ ನಿಜ. ಎಲ್ಲಿ ಇದ್ದ ಅಮಿತಾಬ್ ಬಚ್ಚನ್? ಎಲ್ಲಿ ಅಮಿತಾಬ್ ಬಚ್ಚನ್ ಈ 82-83ನೇ ವಯಸ್ಸಿನಲ್ಲಿ? ಆ ಅಜ್ಜ, ಆ ಫಿಟ್ಟು, ಆ ಬಾಕು, ಈ 50ಕ್ಕಲ್ಲ 40ಕ್ಕೆ. ನಾನು ಮೊನ್ನೆ ಒಂದು ಹುಡುಗ 28 ವರ್ಷ ಕೂಡ ಇಲ್ಲ, ತಲೆಯಲ್ಲಿ ಒಂದು ಕೂದಲಿಲ್ಲ, ಮೈಯಲ್ಲಿ ಸತುನೇ ಇಲ್ಲ, ಡಮಾಲು ಢಿಮಿಲೋ. ಏನ್ ಹೇಳ್ತೀವಿ ಗೊತ್ತಾ ನಾವು? ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಬಿಡಿ ಸ್ವಾಮಿ. ನಿಜ ಮಕ್ಕಳೇ, ದಿಸ್ ಈಸ್ ದಿ ಟ್ರೂತ್. ಕರ್ಮಫಲ ಸಿದ್ಧಾಂತವನ್ನ ನಾವು ತುಂಬಾ ನಂಬುತ್ತೇವೆ. ಇನ್ನೊಬ್ರು ನೋವು ಕೊಡಲ್ಲ. ಇರ್ಲಿ ಬಿಡಪ್ಪ, ಏನೋ ನಾ ಕಾಲಲ್ಲಿ ಓಡಾಡ್ತಾನೆ, ಪಡ್ಕೊಂಡು ಬಂದಿದ್ದಾನೆ. ನೋಡಿದ್ದೇನೆ ಮಕ್ಕಳು, ತುಂಬಾ ದೊಡ್ಡ ದೊಡ್ಡ ಗೋಲ್ಡ್ ಮೆಡಲಿಸ್ಟ್ಗಳ ಜೊತೆಲಿ ಕೂತಿದ್ದೇನೆ ನಾನು. ಹೀಗೆ ನೋಡ್ತಾ, ಏನಪ್ಪ ಇಂಥವರ ಜೊತೆ ಇವರಿಗೆ ಗೈಡೆನ್ಸ್. ತುಂಬಾ ದೊಡ್ಡ ಅನರ್ಘ್ಯ ರತ್ನಗಳು, ಬೆಲೆ ಕಟ್ಟಲಾಗದ ಮಾಣಿಕ್ಯಗಳು ಮಕ್ಕಳೇ. ಅವರವರ ರಂಗದಲ್ಲಿ ಅವರು ದೈತ್ಯರು, ದಾನವರು, ಕುಬೇರರ ಜೊತೆ ಕುಳಿತಿದ್ದಾನೆ. ಕುಬೇರನ ಸಂಪತ್ತಾದ್ರೂ ಕರಗ್ಬಿಡ್ಬೋದೇನೋ, ಇವರ ಸಂಪತ್ತು ಕರಗಲ್ಲ. ಅಂಥ ಸಂಪತ್ತಿನ ಒಡೆಯರುಗಳು. ದ ಟಾಪ್ 100 ರಿಚೆಸ್ಟ್ ಪೀಪಲ್, ಟಾಪ್ 100 ಎಜುಕೇಟೆಡ್ ಪೀಪಲ್, ಟಾಪ್ 100 ಸಕ್ಸಸ್ ಪಡೆದಿರ್ತಕ್ಕಂಥವ್ರು. ಅವರ ರಂಗದಲ್ಲಿ ವೈದ್ಯಕೀಯ ಇರ್ಬೋದು, ಇನ್ನೊಂದು ಇರ್ಬೋದು. ಈ ವಿದ್ಯೆಯ ಮಹಾಶಕ್ತಿ, ಆ ವಾಗ್ದೇವಿಯ ಶಕ್ತಿಯಿಂದ ನನಗಾಶ್ಚರ್ಯ. ಯಾರು ನಾನು? ಎಲ್ಲಿ ನಾನು? ಕರ್ಮವೇ ಇದು. ಇದ್ಯಾವುದೋ ಪ್ರಾರಬ್ಧ ಕರ್ಮವೇ. ಇಲ್ವೇ ನಿಮ್ಮ ಆಶೀರ್ವಾದ? ಇಲ್ಲ. ನಮ್ಮ ಅಮ್ಮನ ಹೊಟ್ಟೆನಲ್ಲಿ ಹುಟ್ಟು ಬಂದಿರೋದಕ್ಕೆ ನಮ್ಮ ಹಿರಿಯರ ಆಶೀರ್ವಾದ ಇಲ್ಲ. ರವಿಶಂಕರ್ ಸದಾ ನಾನಂತೂ ನಂಬ್ತೇನೆ ಮಕ್ಕಳೇ. ಯಾಕಂದ್ರೆ ನನ್ನ ಜೊತೆಲಿದ್ದ ನನ್ನ ಸ್ನೇಹಿತರುಗಳನ್ನೇ, ನನ್ನ ಕಾಲೇಜ್ ಮೇಟ್ಸ್ ಇರ್ಬೋದು, ಸ್ಕೂಲ್ ಮೇಟ್ಸ್ ಇರ್ಬೋದು, ಮಾಸ್ಟರ್ಸ್ ಮಾಡುವಾಗ ಇದ್ದಂಥ ಬ್ಯಾಚ್ಮೇಟ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಬಂಧುಗಳು ಇರ್ಬೋದು, ಆತ್ಮೀಯರು, ಎಲ್ಲರನ್ನ ಒಂದು ತಕ್ಕಡಿಗೆ ಹಾಕಿದ್ರೆ ನನ್ನದೇ ಒಂದು ತಕ್ಕಡಿಲಿ ಹಾಕಿಟ್ಟಿದೆ. ನಾನು ನಮ್ಮವ್ವ ಹೇಳ್ತಿದ್ದ ಮಾತು, ನಿನ್ನನ್ನು ಆಯ್ಕೆ ಮಾಡಿದ್ದಾನೆ ಮಗ ಭಗವಂತ, ಜಾಗ್ರತೆಯಿಂದ ಹೆಜ್ಜೆ ಇಡು.
ಎಂದು ಈ ಕೆಲವು ನಿಯಮಗಳು ಒಂದು ಅಷ್ಟ ರೀತಿಯ ನಿಯಮಗಳನ್ನ ನಮ್ಮ ಹೇಳ್ಕೊಟ್ಟಿತ್ತು. ಇದರಲ್ಲಿ ಆದಷ್ಟು ಹೌದು ಆಸೆ, ಒಂದು ಹಣ್ಣು ತಿನ್ಬಿಡು, ಬಾಚ್ಕೊಬಿಟ್ಟೀಯ, ದೋಚ್ಕೊಬಿಟ್ಟೀಯ, ಕೊಳ್ಳೆ ಹೊಡೆದು ಬಿಟ್ಟೀಯ, ಅನ್ನತಕ್ಕಂಥದ್ದನ್ನ ಅವ್ವ ಹೇಳ್ಕೊಟ್ಟಂತ ಭಾವ. ಅದಕ್ಕೇನು ನಿಮ್ಮ ಮುಂದುಗಡೆ ಈ ಗೌರವ ಯಾವುದೋ ಕರ್ಮಫಲದಾತ, ನಮ್ಮ ಭರತಖಂಡದಲ್ಲಿ ಮಾತ್ರ ಇದಿದೆ. ಅದನ್ನೇ ವಿವೇಕಾನಂದರು ತುಂಬಾ ಅದ್ಭುತವಾಗಿ ಹೇಳ್ತಾರೆ. ನಿನ್ನ ಧರ್ಮದಲ್ಲಿ ಇದಾಗು, ನೀನ್ ದೊಡ್ಡವನು ಅಂತ ಇದಾಗು ಅಂತ ಇದೆ ಹೇಳುತ್ತೆ. ಆದ್ರೆ ನನ್ನ ಧರ್ಮದಲ್ಲಿ ಮೊದಲು ಮನುಜನಾಗು ಅಂತ ಹೇಳುತ್ತೆ. ಮನುಜ ಎಲ್ರಿಗೂ ಒಳ್ಳೇದು ಮಾಡೋನು, ಅವನು ಕೆಟ್ಟದ್ದು ಬಯಸೋ ಆಗಿಲ್ಲ, ಕೆಟ್ಟದನ್ನು ಯೋಚನೆ ನಮ್ಮ ಕೈಯಲ್ಲಿ ಆಗ್ಲಿಲ್ವ. ಜಸ್ಟ್ ಬಿ ನ್ಯೂಟ್ರಲ್ ಮಕ್ಕಳೇ. ನನಗೊಬ್ರು ಹಿರಿಯರು, ತುಂಬಾ ದೊಡ್ಡ ಹಿರಿಯರು, ಅದು ಮೂರ್ತಿ ಚಿಕ್ಕದಾದರೂ ಅವರ ಆಲೋಚನೆ ದೊಡ್ಡದು. ಅಂತ ಒಂದು ಪರಮ ಭಾಗವತೋತ್ತಮ ಜೀವಿಯನ್ನ ನಾನು ನೋಡಿಲ್ಲ. ಅಪರೂಪ ಇರ್ತಾರ ಲೋಕದಲ್ಲಿ ಈಗಿಯೂ ಅಂತ ಒಂದು ಸಾತ್ವಿಕ. ಕೆಲವರು ತುಂಬಾ ಹಗಲು ವೇಷಧಾರಿಗಳು ನೋಡಿದ್ದೇನೆ, ನಾನಾ ವೇಷಗಳು ಹಾಕೊಂಡು ನಾನಾ ಹೀಗೆ ಅನ್ನೋನ ನೋಡಿದ್ದೇನೆ. ಅಲ್ಲಿ ಏನೇನು ಇಲ್ಲ, ಆದರೆ ಯಾವ ವೇಷವೂ ಇಲ್ಲ, ಮಾಮೂಲಿ ವ್ಯಕ್ತಿ ಅದು. ಮೂರ್ತಿಯೇ. ಹೆಚ್ಚು ಕಡಿಮೆ ಒಂದು 78 ವರ್ಷ, ಈಗಲೂ ಅವರು 45 ದಾಟಿದ್ರೆ ಹೆಚ್ಚು ಅನ್ಬೇಕು. ದ್ಯಾಟ್ ಸಿಸ್ಟಮ್ ಈಸ್ ಲಿವಿಂಗ್. ಐ ನೆವರ್ ಸೀನ್ ಹಿಮ್ ಲೈಯಿಂಗ್ ಆರ್ ಚೀಟಿಂಗ್ ಅಲ್ಲಿ ಏನಾದ್ರು ತಪ್ಪಾದ ಮಾತುಗಳು ಬಂದ್ರೆ ಎದ್ದೋಗ್ತಾರೆ. ಅವ್ರು ಮಾತಾಡೋಲ್ಲ, ಕಮೆಂಟ್ ಕೊಡಲ್ಲ, ಇಲ್ಲ. ಅವ್ರು ಎಂದೂ ಇನ್ನೊಬ್ರು ವಿಚಾರಿಸಿದ್ ನೋಡಿಲ್ಲ ಕೆಟ್ಟದಾಗಿ. ಚೆನ್ನಾಗಿದ್ದಾರ, ಇಲ್ಲ ಅದೇನೋ ಬಿಡಿ, ಅವರೇನೋ ಬಿಡಿ, ಇಷ್ಟೇ. ಚೆನ್ನಾಗಿದೆ, ಏನೋ ನೋವಲ್ಲಿದ್ದಾರೆ, ಹೌದಾ, ಯಾಕೆ ಹಿಂಗಾಯ್ತು, ಏನಕ್ಕಾಯ್ತು, ನಾವೇನ್ ಮಾಡ್ತೀವಿ ಹೇಳಿ, ಮಾಡಿದ ಅದಕ್ಕೆ ಮಾಡಿದ್ದು ಮಾರಾಯ ಮುಳುಗಿಸ್ತಾ ಅದು ಇದು. ಇಲ್ಲ, ಅವ್ರ ಬಾಯಲ್ಲಿ ಕೆಟ್ಟದ್ದು ಅಂದಿದ್ದು ನಾನು ನೋಡಿಲ್ಲ. ಜೀವಂತದಂತಕತೆ. ದೇವರೆಲ್ಲೂ ಇಲ್ಲ, ಅವ್ರನ್ನ ಗರ್ಭಗುಡಿಲಿ ಇಡ್ಬೇಕು. ನಾನು ಆಗಾಗ ಕೆಲವ್ರು ಬರೋರ್ನ ಹೇಳ್ತಿರ್ತೇನೆ, ನಿಮ್ಮನ್ನ ಗರ್ಭಗುಡಿಲಿ ಇಡಬೇಕು, ನೀವ್ ಯಾಕೆ ನನ್ನ ಹತ್ರ ಬಂದ್ರೆ ಈ ಒಂದು ದೇವಸ್ಥಾನದ ಹೊರಗಡೆ ಚಪ್ಪಲಿ ಕಾಯೋ ಅಂತವನ ಹತ್ರ ನನ್ನ ಹತ್ರ ಯಾಕೆ ಬಂದ್ರೆ? ಗರ್ಭಗುಡಿಲಿ ಕುಳಿತುಕೋಬೇಕಾದ ದೇವತಾ ಸ್ವರೂಪಿಗಳು ನನ್ನಲ್ಲಿ ಏನಿದೆ ಅಂತ ಹುಡ್ಕೊಂಡು ಬಂದ್ರಿ ಅಂತ ಆಶ್ಚರ್ಯ ಪಡ್ತಿರ್ತಾನೆ. ಮೊದಲು ಮನುಜನ ಆಗು ಅಂತ ಹೇಳ್ತಾರೆ. ನಿಜ ಮಕ್ಕಳೇ, ನಮ್ಮ ಧರ್ಮ ಅಂಥದನ್ನು ಕಲಿಸಿದೆ. ನಮ್ಮ ಸನಾತನ ಧರ್ಮ ಜಗತ್ತಿಗೆ ಹಾಲು ಕೊಡುವ, ಮಜ್ಜಿಗೆ ಕೊಡುವ, ಪಾನಕ ಕೊಡುವ ಏಕೈಕ ದೇಶ. ಅವನು ಯಾರು ಏನು, ಬಾಪ ಕೂತ್ಕೋಪ, ಸುಧಾರಿಸ್ಕೊ, ಒಂದು ಲೋಟ ನೀರು ತಗೋ, ಮಜ್ಜಿಗೆ ತಗೋ, ಪಾನಕ ಕೊಡು ಅಂತ. ಫಸ್ಟು ಒಂದು ಪಶು ಪಕ್ಷಿ ಪ್ರಾಣಿಗಳಿಗೆ ನೀರಿಡ್ತೇವೆ. ಪ್ರತಿ ಮನೆ ಹತ್ರನೂ ಒಂದು ಪಾತ್ರೆಯಲ್ಲಿ ನೀರಿಡ್ತಿದ್ವಿ. ಇವತ್ತು ಅಪಾರ್ಟ್ಮೆಂಟ್ ಮಯ ಆಗ್ಬಿಟ್ಟಿದೆ ಮಕ್ಕಳೇ. ಆ ಗಿಡಗಳಿಗೊಂದಷ್ಟು ನೀರು, ಪಶು ಪಕ್ಷಿಗಳಿಗೊಂದಷ್ಟು ನೀರು ಇಡ್ತಿದ್ದಂತ ಎಷ್ಟು ಕೆರೆಗಳಿತ್ತು ಗೊತ್ತಾ, ಎಷ್ಟು ಕಲ್ಯಾಣಿಗಳಿತ್ತು ಗೊತ್ತಾ. ಏನೋ ಮಾಡಿಬಿಟ್ರಿ. ಅದಕ್ಕೆ ಮಾಡಬಾರದು, ಮಾಡಿದ್ರೆ ಆಗಬಾರದ್ದು ಆಗುತ್ತೆ ಅನ್ನೋ ಒಂದು ಕಾಲ. ಯಾಕಂದ್ರೆ ಯೋಗ ವಾಸಿಷ್ಠದಲ್ಲೇ ಅದ್ಭುತವಾಗಿ ಹೇಳ್ತಾರೆ ಮಕ್ಕಳೇ. ವಸಿಷ್ಠರು ಯೋಗ ವಾಸಿಷ್ಠ, ಆ ಯೋಗ ಸಾನ್ನಿಧ್ಯದಲ್ಲಿ ರಾಮರಿಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಡ್ತಕ್ಕಂಥದ್ದು ಹೇಳ್ತಾರೆ. ನೋಡಪ್ಪ, ಇದು ಒಳ್ಳೆಯ ಜನರನ್ನೂ ಕೂಡ ಆ ಕಾಲದಲ್ಲೇ ತ್ರೇತಾಯುಗದಲ್ಲಿ ಹೇಳಿದ ಮಾತು. ಶಕ್ತಿಹೀನರನ್ನಾಗಿ ಮಾಡುವ ವಿಶಿಷ್ಟ ಯುಗವಾಗಿದೆ. ಒಳ್ಳೆ ವ್ಯಕ್ತಿಗಳನ್ನು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಗೊತ್ತಾ. ರಾವಣ ಅನ್ನತಕ್ಕಂಥ ರಾಕ್ಷಸ ಬಹಳ ಶಕ್ತಿಶಾಲಿ ಅಂತ ಕೇಳಬರುತ್ತೆ. ಸ್ವತಃ ಕುಬೇರನ ಸೋದರ. ನೋಡಿ, ಮೋಸಗಾರನಿಗೆ ಕುಬೇರ ಸೋದರ, ವಿಶ್ರಾವಸು ಮಹರ್ಷಿಯ ಮಗ. ಏನ್ ಹೇಳ್ತೀರಿ? ಶಿವ ಎಳೆದು ಬರ್ತಾನೆ, ಆತ್ಮಲಿಂಗ ಕೊಡ್ತಾನೆ, ಏನೇನೆಲ್ಲ ವರಗಳು ಸಿಗುತ್ತೆ ಗೊತ್ತಾ ಆತನಿಗೆ. ನೋಡಿದ್ದಲ್ಲ, ಕಂಡಿದ್ದಲ್ಲ, ಕೇಳಿದ್ದಲ್ಲ. ನನ್ನ ರಾಮ ಯಾವತ್ತಾದ್ರೂ ತಪಸ್ ಮಾಡಿದ್ದನ್ನೆಲ್ಲ ಕೇಳಿದನ, ಎಲ್ಲಾದ್ರೂ ನೋಡಿದ್ದೀರಾ? ಅದನ್ನೇ ಹೇಳುದು. ದುಷ್ಟ ಮನಸ್ಸಿನ ರಾವಣ ನಿನ್ನ ಸಂಸ್ಕಾರಕ್ಕೆ ಅಡ್ಡಿಯಾಗಿ ನಿಂತರೆ ಆ ಕೀಟವನ್ನು ಎದುರಿಸಲು ಕೂಡ ನಿನ್ನ ಕೈಯಲ್ಲಿ ಸಾಧ್ಯ ಆಗ್ತಿಲ್ಲ. ಕೀಟ ಅದು, ಒಂದು ಹುಳ ಅದು. ರಾಮನ ತೇಜಸ್ಸೇನು, ರಾಮಾವತಾರವೇನು, ರಾಮನ ಆ ಒಂದು ವೈದಿಕ ಶಕ್ತಿ ಏನು, ಇಡೀ ವಿಶ್ವಕ್ಕೆ ರಾಮ. ದಟ್ಸ್ ಇಟ್. ರಾಮನ ವಂಶಸ್ಥರು ಈಗಲೂ ಇದ್ದಾರೆ.
ಈಗಲೂ ಪಕ್ಕದ ರಾಜ್ಯದಲ್ಲಿದ್ದಾರೆ, ಫೋಟೋ ಇದೆ, ಕರೆನ್ಸಿಯಲ್ಲಿ, ನಮ್ಮ ಕರೆನ್ಸಿನಲ್ಲಿ ನೋಡೋಣ, ರಾಮನ ಫೋಟೋ ಹಾಕ್ಬಿಟ್ರೆ ಅವತ್ತೇ ಬೆಂಕಿ ಹಚ್ಚಿಬಿಡ್ತಾರೆ, ಇಡೀ ದೇಶಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ, 100% ಹೇಳ್ತಾನೆ. ಅಂತ ಒಂದು ಪಕ್ಕದ ಒಂದು ಮುಸ್ಲಿಂ ಕಂಟ್ರಿಯಲ್ಲಿ, ಮುಸ್ಲಿಂ ಬಾಹುಳ್ಯವಿರತಕ್ಕಂಥ ಕಂಟ್ರಿಯಲ್ಲಿ ನೋಟಲ್ಲಿ ರಾಮನ ಚಿತ್ರವಿದೆ, ರಾಮನ ವಂಶಸ್ಥರು ಅಂತ ಗರ್ವದಿಂದ ಮಾತಾಡ್ಕೋತಾರೆ. ನಾವು ಸೀತಾಮಾತೆಯ ವಂಶಸ್ಥರು ಅಂತ. ಮಕ್ಕಳೇ, ನಮ್ಮ ಭರತಖಂಡದಲ್ಲಿ, ನಮ್ಮ ಭರತಖಂಡ ನೆನಪಿಟ್ಕೊಳ್ಳಿ, ಇದಾಗ್ತಿಲ್ಲ, ಸಂಕಟವೇ ಇಡೀ ವಿಶ್ವಕ್ಕೆ ಪಸರಿಸ್ಬಿಟ್ಟು ನಾವು ಇದು ಹೆಂಗೆ ಅಂದ್ರೆ ನಮ್ಮಲ್ಲಿರೋದೆಲ್ಲ ಬೆಲ್ಲ, ಪಾಕ, ಸಿಹಿ, ಜೇನು, ತುಪ್ಪ ಎಲ್ಲ ಕೊಟ್ಬಿಟ್ಟು ಬರಿಗೈಲಿ ನಿಂತು ಬಿಟ್ಟಿದ್ದೆ. ಇದು ನಮ್ಮತನ. ಅದಕ್ಕೆ ಮೊದಲು ನಮ್ಮ ಧರ್ಮದಲ್ಲಿರೋದು, ನಮ್ಮ ಭಗವದ್ಗೀತೆಯಲ್ಲಿರೋದು ಮೊದಲು ಮನುಜನಾಗು ಅಂತ ಹೇಳ್ಕೊಡುತ್ತೆ. ಇವತ್ತು ಅಂಥದ್ದೊಂದು ಸ್ಥಿತಿ. ಎಚ್ಚರಿಕೆ, ಮನುಷ್ಯರಾಗಿ ಒಂದಷ್ಟು ನೀರಿಡಿ, ಒಂದಷ್ಟು ಪಶು ಪಕ್ಷಿಗಳಿಗೆ ಒಂದು ದವಸ ಧಾನ್ಯ, ಒಂದಷ್ಟು ಗಿಡಗಳಿಗೊಂದು ನೀರಾಕಿ, ಒಂದು ಜಗ್ ನೀರು. ಮಕ್ಕಳೇ, ಥಿಂಕ್ ಇನೋವೇಟಿವ್. ಏನೋ ಮಾಡಿಬಿಟ್ವಿ ನಗರೀಕರಣದ ರಭಸದಲ್ಲಿ. ದೊಡ್ಡ ದೊಡ್ಡ ಮನೆಗಳು, ದೊಡ್ಡ ದೊಡ್ಡ ಕನಸುಗಳು ಇರಲಿ, ಬೇಕು, ನಮಗೆಲ್ಲ ಬೇಕು. ಅವುಗಳನ್ನು ರಕ್ಷಿಸ್ಬೇಕು. ಮಾಡ್ತೀರಿ ಅಂತ ಅನ್ಕೋತೇನೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಮೀನರಾಶಿ ಗೋಚಾರ ಫಲ. ಶನಿ ಗೋಚಾರ ಫಲ. ಅಸ್ತಂಗತವೋ ಅಗ್ರಗಾಮಿಯೋ? ಯೋಚನೆ ಮಾಡಿ ನೋಡಿ. ಅಸ್ತಂಗತವೋ ಅಖಂಡ ಸಾಮ್ರಾಜ್ಯ ಯೋಗವೋ? ಅಂಥದ್ದೊಂದು ಮ್ಯಾಜಿಕ್ ನಡೆಯುತ್ತಿದೆ ಮೀನರಾಶಿಯವರಿಗೂ ಕೂಡ. ಮೀನ ಲಗ್ನ ಮುಖ್ಯವಾಗಿ ನೀವೇನಾದರೂ ಮೀನ ಲಗ್ನ ಹುಟ್ಟಿ ಗುರುದಶೆ, ಚಂದ್ರದಶೆ, ಸೂರ್ಯದಶೆ ಏನಾದರೂ ಒಳ್ಳೆ ಭಾವದಲ್ಲಿ ನಿಮ್ಮ ಹುಟ್ಟು ಜಾತಕದಲ್ಲಿದ್ದು, ಹೀಗೇನಾದರೂ ಈ ಪರಮ ಶಕ್ತಿವಂತ ಜ್ಞಾನವಂತ ಶನಿ ಗುರುಸಾರದಲ್ಲಿ ಬರ್ತಿರೋದು ಮೀನ ಲಗ್ನಕ್ಕೆ, ಎಲ್ಲಿಗೆ ಬೇಕಾದರೂ ತಗೊಂಡೋಗುತ್ತೆ. ನನಗಿರೋದು ಒಂದೇ ಭಯ, ಸಪ್ತಮಾಧಿಪತಿ, ಅಷ್ಟಮಾಧಿಪತಿ, ಷಷ್ಠಾಧಿಪತಿ, ಪಂಚಮಾಧಿಪತಿ, ಸುಖಾಧಿಪತಿ. ಹೌದು, ಅಷ್ಟಮಾಧಿಪತಿ, ವಿಜಯಾಧಿಪತಿ, ವಿಕ್ರಮಾಧಿಪತಿ, ವಿದ್ಯಾಧಿಪತಿ, ಶಾರದಾಧಿಪತಿ, ಎಷ್ಟು ಅಧಿಪತಿಗಳಲ್ಲಿದ್ದಾರೆ ಅಂತ ಗಮನಿಸಿ ನೋಡಿ. ಭೋಗಾಧಿಪತಿ, ಕಾಮಾಧಿಪತಿ, ಮಧುಗಳಿಗೆ ಅಧಿಪತಿ, ಆತ್ಮಕಾರಕ ಅಧಿಪತಿ, ಅಧಿಕಾರ ಅಧಿಪತಿ, ಜ್ಞಾನದ ಅಧಿಪತಿ, ಕರ್ಮಾಧಿಪತಿ, ಭೋಗಾಧಿಪತಿ, ಖುಷಿ ಕೊಡುವ ಅಧಿಪತಿ, ಅಧಿಕಾರ ಕೊಡುವ ಅಧಿಪತಿ, ಸ್ಥಾನ ಕೊಡುವ ಅಧಿಪತಿ, ರಾಜಗ್ರಹ, ಮಾತೃಗ್ರಹ, ಅಮ್ಮನ ಗ್ರಹ, ಅಪ್ಪನ ಗ್ರಹ, ಸೋದರಿ ಗ್ರಹ, ಶಯ್ಯಾ ಸುಖ, ಭೋಗ ಸುಖ, ಮಂಚದ ಸುಖ, ಜ್ಞಾನದ ಸುಖ, ಅಧಿಕಾರದ ಸುಖ, ಶಕ್ತಿಯ ಸುಖ, ಪೂರ್ಣ ಮಾತೃತ್ವದ ಅನ್ನಪೂರ್ಣೇಶ್ವರಿಯ ಸುಖ. ಎಷ್ಟು ಜನ ಆ ಒಂದು ಭಾವಗಳಲ್ಲಿ ಬಂದು ಕೂತಿದ್ದಾರೆ ಅಂದರೆ ಇದೂ ವಿಸ್ಫೋಟವೇ. ಮೀನು ಲಗ್ನದ ಮೇಲೆ ಕೂಡ ನಾನು ಹಾಗೆಯೇ ಗಮನ ಇಟ್ಟು ನೋಡ್ತಿದ್ದಾನೆ. ದರ್ ಈಸ್ ಅ ಮ್ಯಾಜಿಕ್. ನಿಮ್ಮ ಮನೇಲಿ ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಕಳ್ಳನೂ ಸೇರ್ಕೊಂಡಿದ್ದಾನೆ, ಧರ್ಮಾತ್ಮನೂ ಸೇರ್ಕೊಂಡಿದ್ದಾನೆ. ಇದೊಂಥರ ಮಂತ್ರಾಲೋಚನೆ. ಮೀನ ಲಗ್ನ ಅಂದ್ರೇನೆ ಅದೊಂದು ಗುರುವಿನ ಮನೆ. ಒಂದು ಗುರು ದಾರಿ ತೋರಿಸುವ ಮನೆ. ದಾರಿ ತೋರಿಸುವ ಗುರು ದಾರಿ ತೋರಿಸ್ಬೇಕು. ಹೌದು, ಜ್ಞಾನ ತೋರಿಸ್ಬೇಕು, ಬದುಕು ತೋರಿಸ್ಬೇಕು, ಗೆಲುವು ತೋರಿಸ್ಕೊಡ್ಬೇಕು, ಬದುಕು ಕಟ್ಟಿಸ್ಕೊಡ್ಬೇಕು, ನಿಮಗಿರೋ ಸಮಸ್ಯೆಗಳು ದೂರ ಮಾಡಬೇಕು ಅಂತ ಒಂದು
ಮನೆ ಸಾಕು ಗುರುಗಳೇ. ನಾವೆಲ್ಲಿ ಹೋಗ್ತೀವಿ? ಯಾವ ಭಗವಂತ ಹತ್ರ ಹೋಗ್ಬೇಕು ಅಂದ್ರೆ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ನಾವು? ಹೂ ಇಸ್ ದಿ ಬೆಸ್ಟ್? ಯಾಕೋ ಹೃದಯ ಫಸ್ಟ್ ಇದನ್ನ ಚೆಕ್ ಮಾಡಿಸು, ಹೃದಯಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್, ಕಿಡ್ನಿ ಈ ಡಾಕ್ಟರ್, ಲಿವರ್ ಇಂತಹ ಡಾಕ್ಟರ್, ಇಂಥ ಒಂದು ಮಾರ್ಗದರ್ಶನ ಮಾಡುವಂತ ಗುರುವಿನ ಮನೆಯಲ್ಲಿ ಇವರೆಲ್ಲ ಸೇರ್ಕೊಂಡಿದ್ದಾರೆ. ಕರ್ಮಾಧಿಪತಿ ಸೂರ್ಯ, ರಾಹು ಅದ್ರ ಜೊತೆನಲ್ಲಿ. ಅವನನ್ನ ಏನ್ ಹೇಳ್ತೀವಿ ಅಂದ್ರೆ ಕಳ್ಳ ಅಂತ ಹೇಳ್ತೀವಿ. ನಾರಾಯಣೋ ನಾಮ ನರೇ ನಕಾರಂ ಪ್ರಸಿದ್ಧ ಚೋರ ರಕ್ಷಿತ ಪ್ರತವ್ಯಾಮಹ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ವಶೇಷಂ ಸ್ಮೃತ ಮಾತ್ರಮೇ ಅಂತ ಹೇಳ್ತಾರೆ. ಅಂದ್ರೆ ಈ ನಾರಾಯಣನೆಂಬುವವನೇ ಇಡೀ ಜಗತ್ತಿನಲ್ಲೆಲ್ಲ ಹೆಸರುವಾಸಿಯಾದ ಕಳ್ಳ. ನಾವು ಎಷ್ಟೋ ಜನ್ಮಗಳಿಂದ ಗಳಿಸಿರತಕ್ಕಂಥ ಪಾಪಗಳ ರಾಶಿಯನ್ನ ಕೇವಲ ಸ್ಮರಿಸಿದ ಮಾತ್ರಕ್ಕೆ ಕರೆದೊಯ್ಯುತ್ತಾನೆ. ನಾರಾಯಣನೇ ಜಗತ್ತಿನ ಅತಿ ದೊಡ್ಡ ಕಳ್ಳನಂತೆ. ಆತನನ್ನ ಸ್ಮರಿಸಿದ ಮಾತ್ರಕ್ಕೆ ನಮ್ಮ ಎಷ್ಟೋ ಜನ್ಮಾಂತರದ ಕರ್ಮವನ್ನ, ಆ ಪಾಪಗಳ ಮೂಟೆಯನ್ನ ಕದ್ಕೊಂಡು ನೋಡೋಗ್ಬಿಡ್ತಾನಂತೆ ಅಂತಕ್ಕಂಥದ್ದು. ಸೊ ಲಕ್ಷ್ಮಿ, ನಾರಾಯಣ, ಕುಬೇರ, ಅಧಿಕಾರ ಇವೆಲ್ಲವೂ ನಿಮ್ಮ ಮನೇಲಿ ಕೂತಿದೆ. ಇದು ಎಲ್ಲಿಗೆ ಬೇಕಾದರೂ ತಳಮಳ ಮಾಡಬಹುದು. ನನಗೆ ಭಯ ಅದೇ ಈ ಊಟಕ್ಕೆ ಇದು ಹೆಂಗಾಗುತ್ತೆ ಅಂದ್ರೆ ತಟ್ಟೆನಲ್ಲಿ ಹಾಕಿರ್ತಕ್ಕಂಥ ಎಲೆನಲ್ಲಿ ಇಷ್ಟಿದ್ರೆ ಯಾವ್ದು ಬಿಡೋದು ಯಾವ್ದು ತಗೊಳ್ಳೋದು, ಒಂದು ಬಿಟ್ರೆ ಹೆಚ್ಚು, ಒಂದು ಬಿಟ್ರೆ ಕಡಿಮೆ. ಶ್ರೀದೇವಿಕ್ಕಿಂತ ತಕ್ಕುವ, ಮಾಧುರಿಕ್ಕಿಂತ ಎಕ್ಕುವ. ನಮ್ಮ ಗುರುಗಳು ಹೇಳೋದು ತಮಾಷೆ, ಬೇಜಾರು ಮಾಡ್ಕೋಬೇಡಿ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಅಲ್ಲಿದೆ ತುಂಬ ಜಾಗರೂಕತೆ. ಇದು ಹೆಂಗೆ ಅಂದ್ರೆ 10 ಜನ ನಮ್ಮ ಮನೆಗೆ ಅಷ್ಟು ಜನ ಕರೆಯೋದೇ ದೊಡ್ಡ ತಪ್ಪು. ಅವ್ರು ಬರೋದು ಅವ್ರಾಗ ಬಂದ್ಬಿಟ್ಟಿದ್ದಾರೆ. ಈಗ ಕೊಡ್ತೀನಿ ಅಂತ ನಿಮ್ಮ ಮನೆಗೆ ಬಂದಿದ್ದಾರೆ. ಇದು ಹೆಂಗೆ ಅಂದ್ರೆ ಒಮ್ಮೆ ಜ್ಯೇಷ್ಠಾಲಕ್ಷ್ಮಿ, ಮಹಾಲಕ್ಷ್ಮಿ ಒಬ್ಬರು ಮನೆಗೆ ಬಂದ್ರು. ಅಲ್ಲಿ ಮೇಲೆ ಕಿತ್ತಾಟ, ನಾನ್ ದೊಡ್ಡವರ ಪರಮ ಭಾಗವತೋತ್ತಮರ ಮನೆ ಇದೆ, ಅಲ್ಲೋಗಿ ನೀವು ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಗೆ ಉತ್ತರ ಸಿಗುತ್ತೆ ಅಂತ. ಇಬ್ರು ಬಂದ್ಬಿಟ್ಟಿದ್ದಾರೆ. ಬಂದು ವೇಷಧಾರಿಗಳಾಗಿ ಬಂದು ಮನೆಗೆ ಬಂದು ಮಹಾಪ್ರಸಾದ, ಅಯ್ಯೋ ಯಾರೋ ಮುತ್ತೈದೆಯರು ಬಂದ್ಬಿಟ್ಟಿದ್ದಾರೆ ಅಂತೇಳಿ ತಮ್ಮ ಬಳಗದವ್ರ ಜೊತೆಲೆಲ್ಲ ಬಂದ್ಬಿಟ್ಟಿದ್ದಾರೆ ನಾನಾ ರೂಪಗಳಲ್ಲಿ. ಆಮಂದ್ರು ಬಂದಿದ್ದಾರೆ ಅಂತ ಭಾಗವತೋತ್ತಮ ಮಡಿಯಿಂದ ತನ್ನ ಕೈಲಾದಂಥ ಸೇವೆ ಪ್ರಸಾದ ಎಲ್ಲ ಇಟ್ಟನಂತೆ. ಖುಷಿ ಆಗ್ಬಿಟ್ರು. ಆಗ ನೋಡಪ್ಪ, ನಾನು ಯಾರು ಗೊತ್ತಾ? ಮಹಾಲಕ್ಷ್ಮಿ. ಈಕೆ ಯಾರು ಗೊತ್ತಾ? ನನ್ನ ಸೋದರಿ ಜ್ಯೇಷ್ಠಾಲಕ್ಷ್ಮಿ. ನಮ್ಮ ಇಬ್ಬರಲ್ಲಿ ಯಾರು ಶ್ರೇಷ್ಠ ಹೇಳು ಅಂತ. ಇಕ್ಕಲಾಟ ಪೀಕಲಾಟ ನೋಡಿ, ಕರೆದು ಬಿಟ್ಟಿದ್ದಾನೆ. ಬಂದಿದ್ದಾರೆ, ಅವ್ರಾಗ ಬಂದಿರೋದು, ತಾನು ಕರೆದಿರೋದಲ್ಲ. ಭಗವಂತನೇ ನಮ್ಮ ಜೀವನದಲ್ಲಿ ಆಡಿಸೋದು, ನೆನ್ಪಿಟ್ಕೊಳ್ಳಿ. ಜ್ಯೇಷ್ಠಾಲಕ್ಷ್ಮಿಯನ್ನು ಕಳಿಸೋದು ಆತನೇ, ಮಹಾಲಕ್ಷ್ಮಿಯನ್ನು ಕಳಿಸೋದು ಆತನೇ. ಲಕ್ಷ್ಮಿಯ ನೆನಪಿಟ್ಟುಕೊಳ್ಳಿ, ಆ ಜಗನ್ಮಾತೆ. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೇನೆ, ಶುಕ್ರ ದಶೆ ಮಾತ್ರ ಚಿಕ್ಕ ವಯಸ್ಸಿಗೆ ಬರಬಾರ್ದು ಅಂತಿರ್ತೇನೆ. ತುಂಬ ಚಿಕ್ಕ ವಯಸ್ಸಿಗೆ 20-30ಕ್ಕೆಲ್ಲ ಬರಬಾರ್ದು. 45-50 ದಾಟಿದ ಮೇಲೆ ಬಂದ್ರೆ ಆನಂದ ಬೇರೆ, 60 ದಾಟಿದ ಮೇಲೆ ಬಂದ್ರೆ ಬ್ಯೂಟಿಫುಲ್. ಬಟ್ ಈ ಕಾಲಕ್ಕೆ 50ಕ್ಕೆ ಬಂದ್ರೆ ಚಂದ ಅಂತ ಹೇಳ್ತೀವಿ. ಇಷ್ಟೊಂದು ಬೀಳಿಸ್ಕೊಬಿಟ್ಟಿದೀವಿ. ಸೊಂಟ ನನ್ನ ಅಳಿಯ ಏನಕ್ಕೂ ಏನೋ ಒಂದು ಮೇಲ್ ಬಂತು, ಫಾರ್ಡ್ ಮಾಡಿದೆ, ಕಂಪ್ನಿ ಏನೋ ಇದು ಈ ಥರದ್ದಿದೆ ನೋಡ್ಕೊಳ್ಳೋ ಅಂತ ಹೇಳ್ಬಿಟ್ಟು. ಮಮ್ಮ ಹಾಗೆ ಮಾತಾಡ್ತಾ, ಯಾಕೋ ಒಂಥರ ಕಸ ಮಮ್ಮ 4 ದಿನದಿಂದ ಮಲಗ್ಬಿಟ್ಟಿದ್ದೀನಿ. ಯಾಕೋ ಏನಾಯ್ತು ಅಳಿಮಯ್ಯ ಅಂದೆ. ಸೊಂಟ ನೋವು, ಡಾಕ್ಟ್ರು ಫುಲ್ ರೆಸ್ಟ್ ಹೇಳ್ಬಿಟ್ಟಿದ್ರು. ಅಯ್ಯೋ ನಿನ್ನ ಮನೆ ಬಂಗಾರ ಆಗೋಗ ಏನಾಯ್ತು? ಏನೋ ಮಸಲ್ಸ್ಗೆ ಸ್ಟ್ರೈನ್ ಆಗ್ಬಿಟ್ಟಿತ್ತಂತೆ. ಅವನು ಬರೀ ತಿಂಗಳಲ್ಲಿ ಒಂದು 20 ದಿನ ದೇಶ ವಿದೇಶ ಸುತ್ತುವಂಥ ಕಂಪ್ನಿ ಅದು. ಅಂತ ಒಂದು ಕಂಪ್ನಿ ಕಟ್ಟಿಟ್ಟಿದ್ದೀವಿ. ಓಡಾಟದೆ ಬೇರೆಯವ್ರು ಹೋಗಲ್ಲ. 4 ಡೈರೆಕ್ಟರ್ಗಳಿದ್ದಾರೆ, ಅವನು ಅದೇ ಕೆಲಸ. ಕಮ್ಮಿ ಮಾಡ್ಕೊಳ್ಳೋ, ಅವ್ರಿಗೆ ಹೇಳೋ ಅಂದರೆ ಅವ್ರುಗಳು ಹೋಗಲ್ಲ. ನಾನು ಜಾಸ್ತಿ ಇನ್ವಾಲ್ವ್ ಆಗಲ್ಲ, ನಿಮಗೆ ಸೇರಿತ್ತು. ಸಿಕ್ಕಾಬಿಟ್ಟೆ ಓಡಾಡ್ಬಿಟ್ಟಿದ್ದಾನೆ. ದಣದು ಬಿಟ್ಟು ಬಂದು ಏನೋ ಓಟ್ನಲ್ಲಿ ಇಲ್ಲ, ಒಂದು ಮಾನಸಿಕ ಒತ್ತಡ. ನಂಬರ್ ಒನ್ ಯಾವಾಗ ಮಾಡಿದ್ರು ಮಮ್ಮ ನಿಮ್ಗೇನು ದೇವ್ರಂತ ಮನುಷ್ಯ ಬಿಡು, ಬಿಡೋ.
ತುಂಬ ಕಷ್ಟಪಟ್ಟು ಕಟ್ಟಿರೋ ಕೋಟೆ ಅದು. ಆ ಒತ್ತಡವು, ಇನ್ನೊಂದು ಮಗು ಬೆಳೆದು, ಎಷ್ಟೋ ವಯಸ್ಸು ನಿನಗೆ 42-43. ಈ 42-43ಕ್ಕೆ ಕಸುಕು ಪಿಸುಕು ಚುಸುಕು ಆಗ್ಬಿಟ್ಟಿದೆಯಲ್ಲೋ, ಏನೋ ಇದು. ಬರುತ್ತೆ, ಮನುಷ್ಯನಿಗೆ ಬರೋಲ್ಲ ಅಂತೇನಲ್ಲ. ಇನ್ನೆಲ್ಲೋ ನೀನು ಮನೆ ತುಂಬ ಈ ಥರ ತುಂಬ್ಕೊಬಿಟ್ಟೆ, ಇನ್ನು ಈ ಜವಾಬ್ದಾರಿಯೆಲ್ಲ ನಿನ್ಗೆ ವಹಿಸ್ಬಿಟ್ಟು ಅಯ್ಯೋ ಆ ಕತೆ ಹೇಳ್ಬೇಡ ಮಾಮ, ಆ ಕತೆ ಹೇಳ್ಬೇಡ ಅಂತ. ಸ್ವಂತ ಅಕ್ಕನ ಮಗ ಪೆದ್ಕೊಂಡು ಬುದ್ಧಿವಂತ, ಅಯ್ಯೋಯ್ಯೋ ನಾನು ಅವನ ಮುಂದ್ಗಡೆ ವ್ಯವಹಾರದಲ್ಲಿ ನಾನು ದಡ್ಡಾನೆ. ಈಸ್ ರನ್ನಿಂಗ್ ಅ ಬಿಗ್ ಶೋ ಮ್ಯಾನ್. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆತನತ್ತು. ಒಂದು ವರ್ಷಕ್ಕೆ ಕಡಿಮೆ ಅಂದರೂ ಒಂದು 60-70 ದೇಶ ಸುತ್ತು ಬರ್ತಾರೆ ಒಂದು ವರ್ಷಕ್ಕೆ, ಅಷ್ಟಿರುತ್ತೆ. ಇರಲಿ ವ್ಯವಹಾರದು. 42-43ಕ್ಕೆಲ್ಲ ಟೋಟಲ್ ರೆಸ್ಟು ಡಾಕ್ಟರ್ ಹೇಳ್ತಿದ್ದಾರೆ ಅಂದರೆ ಏನಾಗ್ತಿದೆ? ಶುಕ್ರದಶೆ ಇದ್ದು ಏನು ಪ್ರಯೋಜನ? ಲೇಟಾಗಿ ಬಂತು. ಅದಕ್ಕೆ ನಾನು ಹೇಳ್ತಿರ್ತಾನೆ, ಈಗೆಲ್ಲ 45ಕ್ಕೆಲ್ಲ ಬಂದ್ಬಿಡ್ಲಿ ಭಗವಂತ, 50ಕ್ಕೆಲ್ಲ. ದಟ್ಸ್ ಅ ರಾಯಲ್ ಸ್ಟೇಟಸ್ ಅಂತ, ರಾಯಲ್ ಪೊಸಿಷನ್. ಸೊ ಅಂಥ ಒಂದು ಶುಕ್ರ ಲಕ್ಷ್ಮೀಕಾರಕತ್ವ, ಶುಕ್ರದಶ. ಶುಕ್ರ ನಿಮ್ಮ ಮನೆಯಲ್ಲೇ ಇದ್ದಾನೆ, ಬಟ್ ಅವನ ಅಷ್ಟಮಾಧಿಪತಿ. ನನಗೆ ಅದೇ ಭಯ. ಬರೋದು ಬಂತು, ಮೈಯೆಲ್ಲ ಕಯಾಲಿಗಳು ಬಂತು, ಕಾಯಿಲೆಗಳು ಬಂತು. ವಿಪರೀತ ಕಯಾಲಿ ಇದ್ರೆ ವಿಪರೀತ ತಿನ್ನೋದು, ವಿಪರೀತ ಕುಡಿಯೋದು, ವಿಪರೀತ ಭೋಗ, ವಿಪರೀತ ಮದ, ವಿಪರೀತ ಒಂದು ಕಾಮ. ಅದಕ್ಕೊಂದು ಅರ್ಥ ಬೇಡವಾ? ಅದು ನನಗೆ ಭಯ. ಬುಧ ಬೇರೆ ಅಲ್ಲಿ ಬಂದು ಸೇರ್ಕೊಂಡಿದ್ದಾನೆ, ನಾರಾಯಣ ಸ್ವಭಾವ, ಬಾಧಕಾಧಿಪತಿ, ಮಾರಕಾಧಿಪತಿ, ಹೌದು ಷಷ್ಠಾಧಿಪತಿ. ಸೂರ್ಯ ಬೇರೆ ಅಧಿಕಾರ ಗ್ರಹ. ವಿಪರೀತ ಅಧಿಕಾರ ಇದ್ದವ್ರು ನೋಡಿ ಕೇಳ್ತಾರೆ ನಮ್ಮನ್ನ, ಗೇಟ್ ಹತ್ರನೂ ನಮ್ಮನ್ನು ಬಿಡೋಲ್ಲ. ಸಾಮಾನ್ಯರಿಗೆ ಜನತಾ ದರ್ಶನವಿಲ್ಲ. ಸಾಮಾನ್ಯರು ಹೇಳೋ ಮಾತು ಕೇಳೋದೇ ಇಲ್ಲ. ಸಾಮಾನ್ಯರಿಗೆ ಏನು ಬೇಕು ಅಂತ ಅಲ್ಲಿ ಚರ್ಚೆ ಇಲ್ಲ, ಅಲ್ಲೊಂದು ಕೂಟವೇ ಇಲ್ಲ. ಅಲ್ಲೆಲ್ಲ ದುಡ್ಡು ಕೊಟ್ಟವ್ರಿಗೆ ಅಲ್ಲಿ ಏನು ಬೇಕಾದ್ರೂ ನಡೆಯುತ್ತೆ. ಅಂಥದ್ದೊಂದು ಕೂಟ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಮೊದಲೆಲ್ಲ ಒಂದು MLC ಇನ್ನೊಂದು ಅಂತ ಹೇಳೋರು. ತುಂಬ ವಿದ್ಯಾವಂತರು, ಜ್ಞಾನವಂತರು, ಸಮಾಜದಲ್ಲಿ ಅನರ್ಘ್ಯ ರತ್ನಗಳು ಅಲ್ಲಿ ಆಯ್ಕೆ ಆಗ್ತಿದ್ರು. ಅವರ ಸಜೆಷನ್ ಇದೆಲ್ಲ ತಗೋತಿದ್ರು. ಮೇಲ್ಮನೆ ಅಂತಾನೆ ಇಟ್ಟಿದ್ರು. ಅದು ಕೇಳಬೇಡಿ ಬಿಡಿ. ಬೇರೆಯವರೆಲ್ಲ ಬಂದು ಸೇರಿದರೆ ದೇಶ ಬಿಟ್ಟು ಓಡೋಗುವಂಥವ್ರು ಕೂಡ ಆ ಜಾಗದಲ್ಲಿ ಕೂತಿದ್ರು. ಅಂಥದ್ದೊಂದು ಆಗ್ಬಿಟ್ಟಿದೆ. ಕೆಲವರು ಇದ್ದಾರೆ ಪುಣ್ಯಾತ್ಮರು, ತುಂಬ ಒಂದು ವಿದ್ವತ್ತಿರೋರು ಇದ್ದಾರೆ, ಇಲ್ಲ ಅಂತೇನಲ್ಲ. ಅವ್ರ ಮಾತು ಕೇಳೋದೇ ಇಲ್ಲ. ಇನ್ನು ಎಲ್ಲಿ ಕೇಳೋದು? ಸೊ ಅಂಥದ್ದೊಂದು ನಡೆಯುತ್ತೆ. ನಿಮ್ಮ ಮನೇಲಿ ಇಷ್ಟು ಜನ ಸೇರಿದ್ದಾರೆ, ಸೊ ಕಯಾಲಿಗಳು ಜಾಸ್ತಿ ಆಗುತ್ತೆ, ಕಾಯಿಲೆಗಳು ಜಾಸ್ತಿ ಆಗುತ್ತೆ. ನೀವಾಗಿ ಕರ್ಕೊಂಡು ಬಂದು ತಂದಿಟ್ಕೊಂಡಿದ್ದೀರಿ ಮನೆಯಲ್ಲಿ, ತಟ್ಟೆನಲ್ಲಿ. ಹೋಗೋ ದೇವ್ರನ್ನ ದರ್ಶನ ಮಾಡ್ಕೊಂಡು ಬಾರೋ ಅಂತ ಹೇಳಿದ್ರೆ, ದೇವ್ರೇ ನನ್ನ ಮನೆಗೆ ಇದ್ಬಿಡ್ಲಿ ಅಂತ ಕರ್ಕೊಬಂದ್ಬಿಟ್ಟ. ಇಲ್ಲ, ದೇವ್ರ ಪ್ರಸಾದ ಕೊಟ್ಟಿದ ತಕ್ಷಣ ಅಲ್ಲೇ ತಿನ್ಕೊಂಡು 3 ಹೊತ್ತು ಉಂಡಾಡಿ ಊರು ತುಂಬ ಸುತ್ತಾಡ್ದ ಅನ್ನೋ ಥರ. ಊರು ತುಂಬ ಸುತ್ತಾಡೋದು, ಹೋಗಿ ತಿನ್ಬಿಟ್ಟು ಹೋಟೆಲ್ ಮೇಕಾನ ಛತ್ತರ್ ಮೇಸೋನ. ಇನ್ನೇನಾಗುತ್ತೆ? ಛತ್ತರ್ನಲ್ಲಿ ಮಲಗ್ದ ಅಂದ್ರೆ ಬರೀ ಇಲ್ದಿರೋ ತಿಗಣೆಗಳೆಲ್ಲ ಹತ್ತುತ್ತೆ. ಹೋಟೆಲ್ ಮೇಕಾನ ಇನ್ನೇನಾಗುತ್ತೆ? ದಾರಿ ತಪ್ಪಿಸುತ್ತೆ. ವಿಪರೀತ ಮತ, ವಿಪರೀತವಾದಂಥ ತುಂಡುತನ, ವಿಪರೀತ ಗೆಳೆತನ. ಸ್ವಲ್ಪ ಮೂರ್ಖರು, ಬುಧ ನೀಚ ಮೂರ್ಖರು ಬಂದು ಸೇರ್ಕೋತಾರೆ. ಸೂರ್ಯ ನಿಮ್ಮ ಮಾತು ನೀವೇ ಕೇಳೋಲ್ಲ. ಬೇರೆಯವ್ರ ಮಾತು ಕೇಳೋದು ಬಿಡಿ, ಆಲೋಚಿಸೋದು ಬಿಡಿ, ನಿಮ್ಮ ಮಾತು ನೀವೇ ಕೇಳಲು ಇಷ್ಟು ಜನ ಸೇರ್ಕೊಂಡ್ರೆ ಇದೊಂಥರ ಕಿಚಡಿ ಆಗೋಗುತ್ತದೆ. ನನಗೆ ಅದೇ ಭಯ ಇರೋದು. ವಿಪರೀತ ರಾಜಯೋಗ ಕೂಡ ಅದು. ವಿಪರೀತ ರಾಜಯೋಗ. ಏನೂ ಇಲ್ದವನಿಗೆ ಎಲ್ಲ ಸಿಕ್ಕಾಗೆ, ಎಲ್ಲ ಸಿಕ್ಕವನು ಎಲ್ಲ ಕಳ್ಕೊಂಡ ಹಾಗೆ. ಈ ಥರ ತೊಗೊಂಡೋಗಿ ಅವನು ಯಾರೋ ಸುಖೇಶ್ ಚಂದ್ರಶೇಖರನ್ ಹೋಗಿ ಒಳಗಡೆ ಕೂತಿದ್ದಾನಲ್ವಾ, ಆ ರೀತಿ. ಇಲ್ಲಿ ನೋಡಿ, ಮೊನ್ನೆ ಕೂಡ ಒಂದು 80 kg ಏನೋ ಬಂಗಾರ ಹಿಡ್ದಿದ್ದಾರಂತೆ. ಬಂಗಾರ ಹಿಡ್ಕೊಂಡಿದ್ದಾರೆ. ಶುಕ್ರ ಮುಚ್ಚಿಟ್ಟಿದ್ದೆಲ್ಲ ಹೊರಗಡೆ ಬರ್ತಿದೆ. ಬಂಗಾರದ ಹಿಂದ್ಗಡೆ ಹೋದರೆ ನಮ್ಮ ಸರ್ಕಾರಗಳು ಒಂದೊಂದು ಸ್ಟೇಟು ದಿನ 100 kg ಬಂಗಾರ ಎತ್ತಬಹುದು. ಅವರು ದಿನ 100 kg ಒಂದೊಂದು ಸ್ಟೇಟಲ್ಲಿ ಅಷ್ಟು ಬಂಗಾರ ಬಿದ್ದಿದೆ. ಪ್ರತಿ ದಿನ 100 kg ಒಂದೊಂದು ಸ್ಟೇಟಲ್ಲಿ ಸಿಗುತ್ತೆ. ಈ ಕಳ್ಳರು ಕೊಂಪೆನಲ್ಲಿ ಅಷ್ಟು ಕುಳಿತಿದೆ ಅಲ್ಲಿ. ಏನು ಅನ್ಕೊಂಡಿದ್ದೀರಿ? ಲಕ್ಷ್ಮೀನಾರಾಯಣ ಸಂಕೇತ. ದುಡ್ಡೋಗಿ ಸೇರೋದು ಇನ್ನೂ ಇರೋರ ಹತ್ರನೇ. ಅವನು ಮಸ್ಕ್ಗೆ ಹೇಳ್ತಾನೆ, ಐ ವಿಲ್ ಇನ್ವೆಸ್ಟ್ ಯು ಅಂತಾನೆ.
ಮಲ್ಯಾಣ ಹೋಗೋವಾಗ ಪೂರ್ತಿ ಸೂಟ್ ಕೇಸ್ಗಳಲ್ಲೇ ತುಂಬ್ಕೊಂಡು ಹೋಗಿರೋದು ಪ್ರೈವೇಟ್ ಜೆಟ್ಟಲ್ಲಿ. ದಟ್ ಇಸ್ ಹೌ ದ ರೂಲ್ಸ್ ವಿಲ್ ವರ್ಕ್. ಮೊನ್ನೆ ಕೂಡ ಯಾರೋ ನೋಡಿ, ಫ್ಯಾಲ್ಕನ್ ಅನ್ನೋ ಒಂದು ಕಂಪ್ನಿ ನೋಡಿ, ನೀವು ಹಾಕಿ ಗೂಗಲಲ್ಲಿ, ಪ್ರೈವೇಟ್ ಜೆಟ್ಟಲ್ಲಿ ಓಡೋಗ್ಬಿಟ್ಟು ಜೆಟ್ನ ವಾಪಸ್ ಕಳ್ಸವ. ಇದು ಲೆಕ್ಕ. ಇದೇನು ಗೊತ್ತೇ ಇಲ್ವಾ? ಇದೆಲ್ಲ ನಡೆಯುತ್ತೆ. ಈ ಥರದೊಂದು ಗೋಟಾಲ ಇರ್ತಕ್ಕಂಥದ್ದು ಆಗ್ತಿದೆ. ಹುಷಾರಾಗಿ. ತುಂಬಾ ಅವನ್ ಬಿಟ್ಟು ಇವನ್ ಬಿಟ್ಟು ಅವ್ರು ಯಾರು ಇದು ಬೇಕು ಅದು ಬೇಕು ಎಲ್ಲ ಸಿಕ್ಕಾಕೊಂಡು ಅಜೀರ್ಣ ಆಗ್ಬಿಡುತ್ತೆ. ನನಗೆ ಅದೇ ಭಯ. ಇಲ್ಲ, ಎಲ್ಲ ನೋಡ್ಕೊಂಡು ಸುಖ ಆಗಿ ಜ್ವರ ಬಂದು ಮಲಗಿರ್ತೀರಿ. ಈ ಥರದ್ದು ಆಗ್ತಕ್ಕಂಥದ್ದಾಗುತ್ತೆ. ಪ್ರತಿ ಹೆಜ್ಜೆ ಮೀನ ಲಗ್ನ, ಮೀನ ರಾಶಿ, ಹುಷಾರಾಗಿ ಹೆಜ್ಜೆ ಆಗಿ. ವಿಪರೀತ ಆಸೆಗಳು, ವಿಪರೀತ ದೊಡ್ಡ ಪ್ರಾಜೆಕ್ಟ್ಗಳು, ಏನೋ ಅಡ್ಡಿಗಳು, ಸರ್ಕಾರದಿಂದ ಅಡ್ಡಿಗಳಿದ್ದು ದೂರ ಆಗುತ್ತೆ. ಬರದ ಅಡ್ಡಿಗಳು ಉತ್ಪತ್ತಿ ಆಗತಕ್ಕಂಥದ್ದಾಗುತ್ತೆ. ಬರೋ ದುಡ್ಡು ವೇಗವಾಗಿ ಬರುತ್ತೆ, ಅಷ್ಟೇ ಖರ್ಚುಗಳನ್ನು ತಗೋಬರುತ್ತೆ. ಸ್ಟ್ಯಾಂಡರ್ಡು, ಸ್ಟೇಟಸ್ಸು, ಪೊಸಿಷನ್ನು, ಇನ್ನೊಂದು ನಡೆಸ್ತಕ್ಕಂಥದ್ದು ನಡೆಸುತ್ತೆ. ಬುಧ ಸುಳ್ಳು ಹೇಳಿಸ್ತಕ್ಕಂಥದ್ದು ಮಾಡಿಸುತ್ತೆ. ತಪ್ಪಾದ ವ್ಯವಹಾರಗಳನ್ನು ಮಾಡಿಸ್ತಕ್ಕ. ನೀವು ತಪ್ಪಿಗೆ ಸಿಕ್ಕಾಕೋಬಿಡ್ತೀರಿ. ನಿಮಗದು ಸರಿ. ಮೈ ರೈಟ್ ಇಸ್ ಆಲ್ವೇಸ್ ಲೆಫ್ಟ್ ಫಾರ್ ಯು, ಯುವರ್ ಲೆಫ್ಟ್ ಇಸ್ ರೈಟ್ ಫಾರ್ ಮೀ. ಈ ಥರದ್ದು ಒಂದು ಭಾವಗಳನ್ನು ತುಂಬಿಸ್ತಕ್ಕಂಥದ್ದಾಗುತ್ತೆ. ಪರದೇಶ ಓದು, ಪರದೇಶ ವಿದ್ಯೆ, ಪರದೇಶ ಕೆಲಸ, ಪರದೇಶದ ಎಕ್ಸ್ಪೋರ್ಟ್ ಇಂಪೋರ್ಟ್ ಇರತಕ್ಕಂಥದ್ದು ಹೇಳಿದ್ನಲ್ಲ ನಾನು ಅಳಿಮೆ. ಆ ಥರದ್ದು ವ್ಯವಹಾರಗಳು, ಆಮದು ರಫ್ತು, ಈ ಥರದ್ದು ಪರದೇಶದಲ್ಲಿ ಕೆಲಸ, ಪರದೇಶದಲ್ಲಿ ಉದ್ಯೋಗ, ಅದ್ಭುತ ಜಾಕ್ಪಾಟ್ ಹೊಡೆದು ಬರ್ತಾರೆ ಅಂಥ ಒಂದು ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ. ಸರ್ಕಾರಿ ಮಟ್ಟದ ಪ್ರಾಜೆಕ್ಟು, ಕೆಲಸ ಕಾರ್ಯಗಳಿರೋರಿಗೆ ಮಲ್ಟಿಪ್ಲೈ ಆಗುತ್ತೆ. ಅದ್ರ ದುಡ್ಡು ಬರೋಲ್ಲ. ಬುಧ ನೀಚ, ಅಷ್ಟಮಾಧಿಪತಿ ದೊಡ್ಡದಾಗಿ ಕಾಣಿಸ್ತಿರುತ್ತೆ. ದೊಡ್ಡದಾಗಿ ಅಲ್ಲಿ ಬರ್ತಾ ಇಲ್ಲ, ಅಲ್ಲಿ ನಿಂತಿದೆ ಅನ್ನತಕ್ಕಂಥದ್ದಾಗುತ್ತೆ. ನೋಡ್ಕೊಂಡು ಹೆಜ್ಜೆ ಇಡಿ. ಕನ್ಸಲ್ಟೆಂಟ್ಸ್ ಆಗಿ ಹೆಜ್ಜೆ ಇಡಿ. ಗೌರ್ಮೆಂಟ್ ವ್ಯವಹಾರಗಳು, ಕೆಲಸ ಕಾರ್ಯಗಳು ಅದ್ಭುತ. ಹೂವು, ಹಣ್ಣು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಹೋಟೆಲ್ಲು, ಟ್ರಾವೆಲ್ಸು, ರಿಯಲ್ ಎಸ್ಟೇಟು, ಇಂಟೀರಿಯರ್ಸು, ಫರ್ನಿಚರು, ಈ ಥರದಕ್ಕೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ, ವ್ಯವಹಾರಗಳು ಅಗಣಿತಂ ಅನಂತಂ. ಇಟ್ಸ್ ಲೈಕ್ ಸರೌಂಡೆಡ್ ಬೈ ಫ್ಲವರ್ಸ್ ಆ್ಯಂಡ್ ಫ್ರಾಗ್ರೆನ್ಸ್. ಪ್ರೀತಿ ಕೊರತೆ ಇಲ್ಲ, ಪ್ರೀತಿಪಾತೆ ನೋಡಿ. ಯಾವಾಗ ಹೆಚ್ಚು ಅಧಿಕಾರ ಇರುತ್ತೆ, ಹೆಚ್ಚು ಹೇಳಿದ್ನಲ್ಲ, ಮೋಸಗಾರರ ಸುತ್ತ ಒಂದು ರೀತಿ ಒಂದು ಗುಂಪು ಕಟ್ಕೊಳ್ಳುತ್ತೋ ಹಾಗೆ ಒಂದು ವಿಪರೀತ ಅಧಿಕಾರ ಇದ್ದಾಗ, ವಿಪರೀತ ಅಂದ ಬಂದಾಗ, ವಿಪರೀತ ಚಂದ ಬಂದಾಗ, ವಿಪರೀತ ದುಡ್ಡು ಬಂದಾಗ ಒಂದು ಕೂಟ ಸುತ್ತಿಕೊಳ್ಳುತ್ತದೆ. ನಾನೊಂದು ದೊಡ್ಡ ಗುರೂಜಿ, ಅವರು ಒಂಥರ ಸೆಲೆಬ್ರಿಟಿ ಗುರೂಜಿ. ಅವರು ನಿಮಗೆ ಗೊತ್ತಿಲ್ಲ, ವಿದ್ಯಾ ಭಂಡಾರ ಅದು. ಯಾರೋ ಅವ್ರ ತಲೆಯಲ್ಲಿ ಹುಳ ಬಿಟ್ಬಿಟ್ರು. ಅವ್ರು ವಾಗ್ ಭಂಡಾರ ಕೆಡಿಸ್ಬಿಟ್ರು. ಗುರೂಜಿ ನೀವು ಹೇಳಿದೆಲ್ಲ ನಡೀತು, ಹಿಂಗೇಳಿ ಹಂಗೇಳಿ. ಅವ್ರು ಬೆಳಿಗ್ಗೆ ಎದ್ದಿದ್ದೆ ಬೈಗಳಾನೆ ಶುರು. ನಾನು ಹೇಳ್ತಿದ್ದೆ, ಗುರುಗಳೇ ನೀವು ಯಾರು ಗೊತ್ತಾ, ನೀವೇನು ಗೊತ್ತಾ, ನೀವು ಎಷ್ಟು ಜನಕ್ಕೆ ಅನ್ನದಾತರು ಗೊತ್ತಾ, ನೀವೇನು ಆಗಿದ್ದೀರಿ ಗೊತ್ತಾ, ನಿಮ್ಮಿಂದ ಏನಾದ್ರು ಇದೆಯಾ, ನೀವು ಇಲ್ಲಿ ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ. ಸಹವಾಸದಿಂದ ಸನ್ಯಾಸಿ ಕಿಟ್ಟ ಈ ಥರದವ್ರು ಬಂದು ಸೇರಿಕೊಂಡ್ರು. ಬುಧ ಕೇಂದ್ರಾಧಿಪತಿ, ಷಷ್ಠಾಧಿಪತಿ, ಅಷ್ಟಮಾಧಿಪತಿ. ಏನು ಆರ್ಭಟ ಗೊತ್ತಾ? ಅಯ್ಯೋ, ನಮ್ಮ ಮಾತು, ಕಿವಿ, ಮನಸ್ಸು, ಬುದ್ಧಿ. ಯಾಕಂದ್ರೆ ಷಷ್ಠಾಧಿಪತಿ ಬುದ್ಧಿಕಾರಕ, ಮನೋಕಾರಕ, ಆತ್ಮಕಾರಕ, ಬಾಧಕಕಾರಕ, ಮಾರಕಕಾರಕ. ಅವುಗಳಿಗೆಲ್ಲ ಹೊಗೆ ಹಾಕೋಕೆ ಹೊಗೆಕಾರಕ. ಅಲ್ಲಿ ಬೇರೆ ರಾಹು ಬೇರೆ ಸೇರ್ಕೊಂಡಿದ್ದಾನೆ. ಅದ್ರ ಮೇಲೆ ಶನಿ ಬೇರೆ. ನಾನು ನಡೆದಿದ್ದೆ ಸರಿ. ಇವತ್ತಿಗೂ ನೋವಿದೆ ಮಕ್ಕಳ. ಈ ಥರ ಒಂದು 4 ತುಂಬ ದೊಡ್ಡ ವ್ಯಕ್ತಿಗಳಿಗೆ ಅವ್ರ ಬೆಳವಣಿಗೆ ಸಮಯದಲ್ಲಿ ಹಿಂಗಂದೆ, ಗುರುಗಳೇ ನನ್ನ ಮಾತು ಕೇಳಿ. ಹೋಗ ಶಂಕರ, ನಿಂಗೇನೋ ಗೊತ್ತಿದೆ, ನಿಮ್ಮ ಇಷ್ಟ ಬಿಡಿ ಗುರುಗಳೇ. ದಿಕ್ಕು ಇಲ್ಲ, ದಿವಾನನೂ ಇಲ್ಲ. ಇವತ್ತು ಹಿಂದೇನೂ ಜನ ಇಲ್ಲ, ಮುಂದೇನೂ ಜನ ಇಲ್ಲ. ಹಿಂದೆ ಮುಂದೆ ಅಕ್ಕಪಕ್ಕ ಇಲ್ಲವೇ ಇಲ್ಲ. ಆರ್ಭಟಿಸ್ಬಿಡ್ತು. ನಾನು ಅದಕ್ಕೆ ಹೇಳ್ತೇನೆ, ದೈವ ಅಲ್ಲೊಂದು ಮಡಿಕೆ ನೀರು ಕೊಟ್ಟಿದ್ದೆ, ಆ ನೀರನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ಕುಡ್ಕೊಂಡು ಇನ್ನೊಂದು ಬಾವಿ ಕಟ್ಟೋದೇನಾದ್ರೂ ಒಂದು ಪ್ರಯತ್ನ ಮಾಡಬೇಕು. ಹೌದು, ಇಲ್ಲ ಒಂದು ತಾಳೆ ಮರ ಆದ್ರೂ ಹಾಕ್ಬೇಕು. ತಾಳೆ ಹಣ್ಣು, ಟಾಟಿನಿಂಗು ಅಂತಾರೆ ಒಂದೊಂದು. ಇಲ್ಲ ಎಳನೀರು ಮರ, ತೆಂಗಿನ ಮರ ಒಂದು ಬೆಳೆಸ್ಕೊಬಿಟ್ರೆ ಅದೇ ನೀರಲ್ಲಿ ಇಟ್ಕೊಂಡು ಆಗಾಗ ಒಂದೊಂದು ಎಳ್ನೀರು ಕುಡ್ಕೊಂಡು ನಾವು ದಾಹ ತಿರ್ಸ್ಕೋಬೋದು. ಯಾವಾಗಲೂ ನೀರಿರುತ್ತೆ ನನ್ನ ಮಡಿಕೆಯಲ್ಲಿ. ದಿವಾಳಿ ಆಗ್ಬಿಡ್ತೀರಿ. ನನಗೆ ಅದೇ ಭಯ ಇರೋದು.
ಮೀನ ಲಗ್ನ, ಮೀನ ರಾಶಿ ಒಂಥರ ವಿಚಿತ್ರವಾದಂಥ ಕಾಂಬಿನೇಷನ್ ಇದು. ಇಟ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಯು ಅ ಮ್ಯಾಜಿಕ್. ಸಿಕ್ಕಾಬಟ್ಟೆ ಮ್ಯಾಜಿಕ್ ಇದೆ ಮಕ್ಕಳೇ, ಸಿಕ್ಕಾಬಟ್ಟೆ ಮ್ಯಾಜಿಕ್ ಇದೆ. ಜಸ್ಟ್ ಅಬ್ಸರ್ವ್ ಆ್ಯಂಡ್ ಮೂವ್. ಕೇಳಿ, ನೀವು ಕೇಳೋ ಸ್ಥಿತಿಲಿರಲ್ಲ, ನಿಧಾನ ಮಾಡಿ. ಎಷ್ಟು ನಿಧಾನಕ್ಕೆ ಹೆಜ್ಜೆ ಆಗ್ತಿರೋ ಅಷ್ಟು ಒಳ್ಳೆಯದು ಅಂತಲೇ ಕೇಳ್ಕೊತಿದ್ದೇನೆ. ಅನುಭವಸ್ಥರು, ಹಿರಿಯರು, ಪರವಾಗಿಲ್ಲ. ಕೆಲವೊಂದು ಆಗದ ಕೆಲಸಗಳು ವೇಗವಾಗಿ ಆಗ್ಬಿಡುತ್ತೆ. ಕೆಲವೊಂದು ಕೆಲಸಗಳು ತುಂಬ ವೇಗವಾಗಿ ಆಗ್ತಿದೆ ಅಂದರೆ ಹುಷಾರಾಗಿ. ಲಗ್ನದಲ್ಲೇ ಬುಧ ನೀಚ, ತಲೆ ಕೆಡ್ಸೋರು ಬರ್ತಾರೆ, ಸ್ವಾರ್ಥ ಲಾಭಕ್ಕೆ ಬರ್ತಾರೆ, ಶಾರ್ಟ್ಕಟ್ ಸಕ್ಸಸ್ಗೆ ಬರ್ತಾರೆ, ಶಾರ್ಟ್ಕಟ್ ದುಡ್ಡಿಗೆ ಖಂಡಿತ ನಿಮ್ಮ ಜೊತೆಲಿ ನಿಂತ್ಕೋತಾರೆ. ನೆನ್ಪಿಟ್ಕೊಳ್ಳಿ, ನೀವು ಅವರ ಮಾತುಗಳನ್ನೇ ನಂಬುವುದು, ಬರೆದಿಟ್ಕೊಳ್ಳಿ. ಚಾಲೆಂಜ್ ಮಾಡ್ತಾನೆ, ಯು ವಿಲ್ ಬಿಲೀವ್ ರಾಂಗ್ ಪೀಪಲ್ ಸರ್ಕಲ್. ರಾಂಗ್ ಪೀಪಲ್ ಸರ್ಕಲ್ಲೇ ಬರೆದಿಟ್ಟುಕೊಳ್ಳಿ. ಅದರಲ್ಲೇನಾದರೂ ನಿಮ್ಮ ಜಾತಕದಲ್ಲಿ ಮೀನ ಲಗ್ನಕ್ಕೆ ಶುಕ್ರ ಬಾಧಕದಲ್ಲಿದ್ದೋ ಇಲ್ಲ ಕಳತ್ರಕಾರಕನಿದ್ದು ಶುಕ್ರ ದಶೆ ಏನಾದರೂ ಇತ್ತು ಅಂದರೆ ಅಂತಿಂತ ಬಿರುಗಾಳಿ ಎಲ್ಲ ಕನ್ಫರ್ಮ್ ಡೈವರ್ಸ್. ಪಕ್ಕದ್ದು ಹೋಗ್ಬಿಟ್ಟು ತಟ್ಟೆಲಿರೋ ಮಹಾಪ್ರಸಾದ ಬಿಟ್ಟು ಪಕ್ಕದ ತಟ್ಟೆ ಕೈ ಹಾಕಿಸ್ಬಿಡುತ್ತೆ. ಇನ್ನೊಂದು ದುಡ್ಡು, ಇನ್ನೊಂದು ವ್ಯವಹಾರನೋ, ಅನೈತಿಕನೋ ಯಾವುದೋ ಒಂದು, ಖಂಡಿತ ಬುಧ ಬೇರೆ ನೀಚ. ದ ರಾಂಗ್ ಸರ್ಕಲ್ ನಿಮ್ಮನ್ನ ಶಾರ್ಟ್ಕಟ್ ವ್ಯಕ್ತಿಗಳೇ, ನಿಮಗೆ ಗೊತ್ತಿಲ್ಲ ಸರ್, ನಿಮ್ಮ ಹಾಗೆ ಸರ್, ನೀವು ಹೀಗೆ ಸರ್ ಅನ್ನತಕ್ಕಂಥದ್ದು. ಧರ್ಮಪತ್ನಿಯ ಇಲ್ಲ, ನಿಮ್ಮ ಸಂಗಾತಿಯ ಮಾತು ನೀವು ಕೇಳೋ ಸ್ಥಿತಿಲಿರೋಲ್ಲ. ಅಲ್ಲಿ ಕೇಳಿ ನಿಧಾನವಾಗಿ ಹೆಜ್ಜೆ ಇಡಿ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಈ ಸಮಯದಲ್ಲಿ ನೀವು ಮಾಡಬೇಕಾಗಿರೋದು ಒಂದೇ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಚಂದ್ರ ಪ್ರಬಲವಾಗಿ ನಿಮ್ಮ ಮನೇಲಿ ಕೂತಿದ್ದಾನೆ. ತಾಯಿ ಮಾತು ಕೇಳಿ, ತಾಯಿ ಸಮಾನರಾದವರಿಗೆ ಸರೆಂಡರ್ ಆಗಿ. 100% ನೀವು ಇದರಿಂದ ಹೊರಗಡೆ ಬರ್ತೀವಿ. ಇಲ್ಲ ಗುರುವಿಗೆ ಶನಿ ಗುರು ಸಾರದಲ್ಲಿ ಬರ್ತಿದ್ದಾನಲ್ವಾ, ಆದ್ದರಿಂದ ಯಾರಾದರೂ ಗುರುವಿಗೆ ಶರಣರಾಗ್ರಿ. ಅನುಭವಸ್ಥರು, ಗುರು ಅಂದರೆ ಇನ್ನೇನು ಅಲ್ಲ, ವೈದಿಕವಾಗಿ ಅನುಭವಸ್ಥರು. ದ್ಯಾಟ್ಸ್ ಇಟ್, ಯು ವಿಲ್ ವಿನ್ ಇಟ್. ಅಂಥದ್ದೊಂದು ವಿಶೇಷ ಆಗತಕ್ಕಂಥದ್ದಾಗುತ್ತದೆ. ಅದೊಂದು ಮಾಡ್ಕೊಳ್ಳಿ ಮಕ್ಕಳು. ಯಾರಿಗೂ ಶರಣಾಗತಿ ಆಗಬೇಡಿ. ನಿಮ್ಮ ತಾಯಿ, ನಿಮ್ಮ ತಂದೆ ಹತ್ರ ಮಧುರವಾಗಿ. ಸೋದರರ ವಿಚಾರದಲ್ಲಿ ನೋವಿರುತ್ತೆ, ಅವರನ್ನು ಕಾಪಾಡ್ಕೊಳ್ಳಿ. ಮಿತ್ರರೇ ಶತ್ರುಗಳಾಗಬಹುದು, ಮಿತ್ರರ ಜೊತೆ ವ್ಯವಹಾರ ಮಾಡಬೇಡಿ, ಬಂಧುಗಳ ಜೊತೆ ವ್ಯವಹಾರ ಮಾಡಬೇಡಿ. ಯಾಕಂದರೆ ಬಂಧುಕಾರಕ ಮಿತ್ರಕಾರಕ. ಬಂದು ಕೂತಿದ್ದಾನೆ, ನೀಚತ್ವ ಭಾವ ಉಚ್ಚತ್ವ ಭಾವ ಇಬ್ಬರೂ ಇದ್ದಾರೆ. ವೈಟ್. ವಿಶ್ವಾಸವಿದ್ದ ಕಡೆ ವ್ಯವಹಾರ ಬೇಡ, ವ್ಯವಹಾರವಿದ್ದ ಕಡೆ ವಿಶ್ವಾಸ ಬೇಡ. ನನ್ನ ಮೀನ ಲಗ್ನ, ಮೀನ ರಾಶಿಗೆ ಎಲ್ಲಿಗೂ ಕರ್ಕೊಂಡು ಹೋಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದ ವ್ಯವಹಾರಗಳು, ಅಂತಾರಾಜ್ಯ ಮಟ್ಟದ ವ್ಯವಹಾರಗಳು, ಈ ಥರದ್ದು ಕರ್ಕೊಂಡು ಹೋಗುತ್ತೆ. ಖಂಡಾಂತರದ ಮಟ್ಟಕ್ಕೂ ಕೂಡ ಕೆಲವ್ರು ಕರ್ಕೊಂಡು ಹೋಗುತ್ತೆ. ಇಲ್ಲ ತಗೊಬಂದು ಎಲ್ಲೋ ನಿಲ್ಲಿಸ್ತಕ್ಕಂಥದ್ದು ಉಂಟು. ರೋಡಲ್ಲಿ ನಿಲ್ಲಿಸ್ತಕ್ಕಂಥದ್ದು ಆಗುತ್ತೆ. ಅಂಥದ್ದೊಂದು ಛಾಯೆ ಉಂಟು. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿ ನವಗ್ರಹ ನಾಯಕಿಗೆ ಶರಣಾಗತಿಯಾಗಿ ಅಮ್ಮನವರ ದರ್ಶನ ಹೋಗಿ ಬರ್ತಾ ಇರಿ. ಅಮ್ಮನೇ ಕಾಪಾಡ್ತಾಳೆ. ಒಳ್ಳೆಯದೇ ಇದೆ, ಗೆಲುವಿದೆ, ಹೆಸರಿದೆ. ಬಟ್ ಸರಿಯಾಗಿ ಪಕ್ವಾಗ್ಲಿಕ್ಕೆ ಬಿಡಿ. ಬುಧ ನೀಚ ಅಲ್ವಾ, ತಿನ್ಬಿಡೋಣ, ಅಜೀರ್ಣ ಆಗುತ್ತೆ. ಜಾಸ್ತಿ ತಿನ್ಬಿಡೋಣ. ಶುಕ್ರ ಭೋಗ ಅಲ್ವಾ, ಮತ್ತಲ್ಲಿ ಎಲ್ಲೂ ಹೋಗದ ಹಾಗೆ ಕುಡಿಯೋ ಅಭ್ಯಾಸ ಇದೆ. ಬೆಳಿಗ್ಗೆಯಿಂದ ಕುಡಿದ್ರೆ ಏನಾಗುತ್ತೆ? ಲಿವರು ಡಮಾಲು, ಗಂಟ್ಲು ಡಮಾಲು, ಲಂಗ್ಸು ಡಮಾಲು. ಏನೋ ಒಂದು ಅದೊಂದು ಶೀತ ಮಿತ. ನೀರು ಕುಡಿದು ಅತಿಯಾದರೆ ಅಮೃತವೂ ವಿಷ. ಮೀನ ಲಗ್ನಕ್ಕೆ ಅದೊಂದು ತುಂಬು ಜಾಗರೂಕತೆಯಿಂದ ನಿಭಾಯಿಸಿ. ಓಕೆ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಗುರುವಾರದ ಈ ಒಂದು ಅನುರಾಧ ನಕ್ಷತ್ರ
ಚಂದ್ರ ಶನಿ ಸಾರದಲ್ಲಿದ್ದು, ಶನಿ ಗುರು ಸಾರದಲ್ಲಿದ್ದು, ಗುರು ಮೇಷಕ್ಕೆ 2ನೇ ಮನೆಯಲ್ಲಿರೋದ್ರಿಂದ ಚೆನ್ನಾಗಿದೆ. ಕಷ್ಟಪಡ್ತೀರ, ಕಷ್ಟಾಜಿತಕ್ಕೆ ತಕ್ಕಂಥ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಇರತಕ್ಕಂಥ ದಿನ, ತೊಂದರೆ ಏನಿಲ್ಲ. ವೃಷಭ ರಾಶಿ. ಚಂದ್ರ ಶನಿ ಸಾರದಲ್ಲಿದ್ದು, ಶನಿ ಗುರು ಸಾರದಲ್ಲಿದ್ದು, ಗುರು ನಿಮ್ಮನೇಲೇ ಇದ್ದಾನೆ. ಈತ ಒಳ್ಳೆಯವರು ಆಗ್ಲಿಕ್ಕಾಗ್ತಿಲ್ಲ, ಕೆಟ್ಟವರು ಆಗ್ಲಿಕ್ಕಾಗ್ತಿಲ್ಲ. ಆಗ ಮೌನ ವಹಿಸುವುದೇ ಉತ್ತಮ. ಹೇಳ್ತೀನಿ ರೀ ಸರ್, ಯಾರೋ ಗೊತ್ತಿಲ್ಲದವ್ರ ಜೊತೆ ವ್ಯವಹಾರ, ಗೊತ್ತಿಲ್ಲದವ್ರ ಜೊತೆ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ವೆಯ್ಟ್ ಮಾಡಿ, ನಿಧಾನ ಮಾಡಿ ಸಾಕು. ಮತ್ತೆಷ್ಟು ನಿಧಾನ ಮಾಡ್ಕೋತೀರೋ ಅಷ್ಟು ಗೆಲುವು. ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ಗೈಡಿಂಗ್, ಅಕೌಂಟಿಂಗ್, ಬ್ಯಾಂಕಿಂಗ್, ಮೆಡಿಕಲ್, ಫಾರ್ಮಸ್ಯೂಟಿಕಲ್ ಈ ಲೈನಲ್ಲಿ ಇರ್ತಕ್ಕಂಥವ್ರು ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ. ಚಂದ್ರ 6ನೇ ಮನೆಯಲ್ಲಿ ಅದ್ಭುತ ಶನಿ ಸಾರದಲ್ಲಿ, ಭಾಗ್ಯದಲ್ಲಿ ಶನಿ ಚೆನ್ನಾಗಿದೆ. ಏನು ಪರಿಶ್ರಮ ಪಟ್ಟಿದಿರೋ ಹುಳಿ ಪದಾರ್ಥಗಳ ವ್ಯಾಪಾರ, ಲಾಯರ್ಸು, ಅಡ್ವೈಸರ್ಸು, ಕನ್ಸಲ್ಟೆಂಟ್ಸು, ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್, ಅದ್ಭುತ ಒಂದು ಪ್ರಗತಿ. ಕರ್ಕಾಟಕ ರಾಶಿ. ಚಂದ್ರ ಪಂಚಮದಲ್ಲಿ ಶನಿ ಸಾರ ಇರೋದ್ರಿಂದ ಭಾರವೇ, ಏನೋ ಭಾರ, ವೃತ್ತಿ, ಉದ್ಯೋಗ, ಓಡಾಟ, ಸುತ್ತಾಟ, ಸ್ವಲ್ಪ ಭಾರ ಅನ್ನಿಸ್ತಕ್ಕಂಥದ್ದು ಅನ್ನಿಸಿದ್ರು ತೊಂದರೆ ಏನಿಲ್ಲ. ಏನು ಕಷ್ಟಪಟ್ಟಿದ್ರು ಅದಕ್ಕೆ ತಕ್ಕದಾದಂಥ ಊಟ, ಬಟ್ಟೆ ವ್ಯವಸ್ಥೆ ಕೊರತೆ ಇಲ್ಲ. ಸಿಂಹ ರಾಶಿ. ಚಂದ್ರ ಶನಿ ಸಾರದಲ್ಲಿದ್ದು, ಶನಿ ಗುರು ಸಾರದಲ್ಲಿ ನೋಡ್ತಿರೋದ್ರಿಂದ ನಥಿಂಗ್ ಟು ಬಿ ವರಿಡ್. ಮೆಡಿಕಲ್ ಲೈನಲ್ಲಿದ್ದೀರಾ, ಟೀಚಿಂಗ್ ಲೈನಲ್ಲಿದ್ದೀರಾ, ಪ್ರೊಫೆಷನಲ್ಸ್ ಆಗಿದ್ದೀರಾ, ಇಂಜಿನಿಯರ್ಸ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಲಾಯರ್ಸ್ ಆಗಿದ್ದೀರಾ, ಡಾಕ್ಟರ್ಸ್ ಆಗಿದ್ದೀರಾ, ಅದ್ಭುತವಾದಂಥ ದಿನ. ಇನ್ನು ಕನ್ಯಾ ರಾಶಿ. ಚಂದ್ರ 3ನೇ ಮನೆಯಲ್ಲಿ ಶನಿ ಸಾರ, ಶನಿ 6ನೇ ಮನೆ, ವಿಜಯ ಮಸ್ತು. ಅಂದುಕೊಂಡಂಥ ಕೆಲಸ, ಕಾರ್ಯ, ವ್ಯವಸ್ಥೆಗಳು ಅದ್ಭುತ ಪ್ರಗತಿ. ಸ್ವಲ್ಪ ಶನಿ ಗುರು ಸಾರದಲ್ಲಿರೋದ್ರಿಂದ ಅನಗತ್ಯ ಖರ್ಚುಗಳು ಇಲ್ಲ, ಅಗತ್ಯತೆಗೆ ಮೀರಿ ಸ್ವಲ್ಪ ಸಾಲ ಸೋಲ ಮಾಡ್ಕೋತೀವಿ, ಹುಷಾರು. ತುಲಾ ರಾಶಿ. ಧನಸ್ಥಾನದಲ್ಲಿ ಚಂದ್ರ ಶನಿ ಸಾರದಲ್ಲಿರೋದ್ರಿಂದ ಓಡಬೇಕು, ಹೊರೆ, ಕಷ್ಟ ಅನ್ಸುತ್ತೆ. ಅದನ್ನ ಕಷ್ಟ ಅನ್ಕೋಬೇಡಿ, ಇಷ್ಟ ಅನ್ಕೊಳ್ಳೆ. ಈ ಕೆಲಸ ತಗೋಬಿಟ್ಟಿದ್ದೀನಿ, ತಗೊಂಡಾಯ್ತು, ಇದರಿಂದಲೇ ನನಗೆ ಮಾನ, ಗೌರವ, ಸನ್ಮಾನ, ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲ ಸಿಕ್ಕಿರೋ. ಇದನ್ನ ಕಷ್ಟ ಅಂದ್ಬಿಟ್ರೆ ಎಷ್ಟೊತ್ತಪ್ಪ ಮಾತಾಡೋದು, ಎಷ್ಟೊತ್ತಪ್ಪ ನೋಡೋದು, ಅವೆಲ್ಲ ಇಲ್ಲ. ಒಪ್ಪಿಕೊಂಡಾದ ಮೇಲೆ ತೃಪ್ತಿಯಿಂದ ಮಾಡಿ. ಇವತ್ತು ಆ ತೃಪ್ತಿಗೆ ತಕ್ಕಂಥ ಗೌರವ. ವೃಶ್ಚಿಕ ರಾಶಿ. ಭಾಗ್ಯಾಧಿಪತಿ ನಿಮ್ಮ ಮನೆಯಲ್ಲೇ ಇದ್ದು ಗುರುದೃಷ್ಟಿ ಇರೋದ್ರಿಂದ ಗುರುಚಂದ್ರ ಯೋಗ. ಏನು ಕಷ್ಟಪಟ್ಟಿದ್ದೀರೋ ಅದಕ್ಕೆ ತಕ್ಕಂಥ ಹೆಸರು, ಸನ್ಮಾನ, ದುಡ್ಡು, ಗೌರವ, ಯಾವುದೇ ವೃತ್ತಿರಂಗವಾದರೂ ಹುಡುಕಿ ಬರುತ್ತೆ. ಸ್ವಲ್ಪ ದಣದು ಬಿಡ್ತೀರ ಅಷ್ಟೆ. ಧನಸ್ಸು ರಾಶಿ. ಅಷ್ಟಮಾಧಿಪತಿ ಚಂದ್ರ 12ನೇ ಮನೆಯಲ್ಲಿರೋದ್ರಿಂದ ವಿಪರೀತ ಖರ್ಚುಗಳು ಬರುತ್ತೆ. ಬಟ್ ಗುರುದೃಷ್ಟಿ ಇರೋದ್ರಿಂದ ಖರ್ಚಿಗೆ ತಕ್ಕಂಥ ಆದಾಯನೂ ಇರುತ್ತೆ, ತೊಂದರೆ ಏನಿಲ್ಲ. ನಿಮ್ಮಿಂದ ಬೇರೆಯವರಿಗೆ ಗೈಡೆನ್ಸ್ ಮಾಡುವಂಥ ವೃತ್ತಿ, ಉದ್ಯೋಗಗಳು ಅನುಕೂಲ. ಮಕರ ರಾಶಿ. ಲಾಭದಲ್ಲಿ ಚಂದ್ರ ಶನಿ ಸಾರದಲ್ಲಿರೋದ್ರಿಂದ ಆಯಿಲು, ಪೆಟ್ರೋಲು, ಲಿಕ್ಕರು, ಸ್ಟೀಲು, ಸಿಮೆಂಟು, ಲೇಬರ್ ಮ್ಯಾನೇಜ್ಮೆಂಟು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಅನುಕೂಲ, ಲಾಭಕರ. ಕುಂಭರಾಶಿ. ಚಂದ್ರ ದಶಮದಲ್ಲಿ ಶನಿ ಸಾರದಲ್ಲಿದ್ದು, ಶನಿ ನಿಮ್ಮ ಮನೆಯಲ್ಲೇ ಇರುವುದರಿಂದ ಅಕೌಂಟಿಂಗ್, ಬರವಣಿಗೆ, ಬ್ಯಾಂಕಿಂಗ್, ಫೈನಾನ್ಸ್, ಟೀಚಿಂಗ್, ಕರೆನ್ಸಿ, ಬ್ಯಾಂಕ್ಗಳಲ್ಲಿ ಕೆಲಸ, ಇನ್ಶೂರೆನ್ಸ್ ಸೆಕ್ಟರ್ಗಳಲ್ಲಿ ಕೆಲಸ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ, ಗೈಡೆನ್ಸ್, ರೈಟಿಂಗ್, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಇನ್ಸ್ಟಿಟ್ಯೂಟ್ಸ್ ಇಂಥವುಗಳಲ್ಲಿರೋರಿಗೆ ಅದ್ಭುತ ಪ್ರಗತಿ. ಮೀನರಾಶಿ. ಭಾಗ್ಯದಲ್ಲಿ ಚಂದ್ರ ವ್ಯಯಾಧಿಪತಿಯ ಸಾರದಲ್ಲಿರುವುದರಿಂದ ಭಾಗ್ಯವಿದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಖರ್ಚು, ತಾಯಿಗೋ, ತಂದೆಗೋ, ಇಲ್ಲ ಅವರ ಸಮಾನರಾದಂಥವರ ಆರೋಗ್ಯ ಜವಾಬ್ದಾರಿ, ಇಲ್ಲ ಮಕ್ಕಳ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ, ದೊಡ್ಡ ದೊಡ್ಡ ಸಂಸ್ಥೆಗಳ ಜವಾಬ್ದಾರಿ, ಅಲ್ಲೊಂದು ಖರ್ಚು ಬರುತ್ತೆ. ದೊಡ್ಡವರಾದ ಮೇಲೆ ಖರ್ಚು ಮಾಡಲೇಬೇಕಪ್ಪ. ಜವಾಬ್ದಾರಿ ಅನ್ನೋದು ನಿಶ್ಚಿತ, ಮಾತಾಡೋ ಹಾಗಿಲ್ಲ. ಹೌದು,
ಮಗನಾದ ಮೇಲೆ ಒಂದು ರೀತಿ ತುಂಬ ಚೆನ್ನಾಗಿ ಹೇಳ್ತಾರೆ. ಮನೆಗಾಗದವನು ಮಗನಾಗಲಾರ ಅಂತ ಹೇಳ್ತಾರೆ. ನಿಮ್ಮ ಮನೆ ಅದು, ನಿಮ್ಮ ಕುಟುಂಬ ಅದು, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಹೆಂಡತಿ, ನಿಮ್ಮಮ್ಮ, ನಿಮ್ಮಪ್ಪ, ಮನೆ ಅದು, ಕುಟುಂಬಕ್ಕಾಗದವನು ಮಗನಾಗಲಾರ. ಒಂದು ಕುಟುಂಬ, ಒಂದು ಯಜಮಾನ ಅಂತಾದ ಮೇಲೆ ನಮ್ಮ ಕುಟುಂಬ ನಿಲ್ಲಲೇಬೇಕು. ಹೋಗಿ ಗುರುಗಳ ಸುಸ್ತಾಗ್ಬಿಡ್ತು, ಈ ಕತೆ ಯಾರೂ ಹೇಳೋ ಹಾಗೆ ಇಲ್ಲ. ಆಯ್ತು, ಮತ್ತಷ್ಟು ವಿಚಾರಧಾರೆಗಳೊಂದಿಗೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಮಾತೃದೇವೋ